ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಸಿಲಿಕಾನ್ ಸಿಟಿ ಬೆಂಗಳೂರು ಬೆಳೀತಾ ಇದೆ. ಈ ಬೆಳೀತಾ ಇರುವಂತ ಬೆಂಗಳೂರಿನ ಆಡಳಿತ ವ್ಯವಸ್ಥೆಯನ್ನ ಸುಧಾರಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಮಾಡಿದೆ. ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಹೇಳಿದ್ರೆ ಏನು, ಸಾಕಷ್ಟು ಪ್ರಶ್ನೆ ಇದೆ. ನಾಳೆಯಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಆಡಳಿತ ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಶುರುವಾಗುತ್ತೆ. GBA ಅಡಿಯಲ್ಲಿ ಒಟ್ಟು 5 ಪಾಲಿಕೆಗಳು ಕಾರ್ಯವನ್ನು ನಿರ್ವಹಿಸಲಿದೆ. ಯಾವ ರೀತಿಯಾಗಿ ಕಾರ್ಯವೈಖರಿ ಇರುತ್ತೆ, ಈ ಮೂಲಕ ಬೆಂಗಳೂರಿನ ಅಭಿವೃದ್ಧಿ ಹೇಗಾಗುತ್ತೆ, ಈ ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಬಾಯ್ ಬಾಯ್ BBMP, ವೆಲ್ಕಮ್ GBA. BBMPಗೆ ಬಾಯ್ ಬಾಯ್ ಹೇಳುವಂತ ಸಮಯ ಬಂದಾಯಿತು. ನಾಳೆಯಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಆಡಳಿತ ಶುರು ಆಗುತ್ತೆ. GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಹೇಳಿದ್ರೆ ಏನು, 5 ಪಾಲಿಕೆಗಳಾಗಿ ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತೆ, ಹೀಗೆ ಒಂದಷ್ಟು ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಬೆಂಗಳೂರಿನ ಜನತೆಯಲ್ಲಿ ಇದ್ದೇ ಇರುತ್ತೆ. ನಾಳೆಯಿಂದ ಗ್ರೇಟರ್ ಬೆಂಗಳೂರು GBA ಅಡಿಯಲ್ಲಿ ಕಾರ್ಯವನ್ನ 5 ಪಾಲಿಕೆಗಳು ನಿರ್ವಹಿಸಲಿದೆ. ಹಾಗೇನೆ ಇಲ್ಲಿ ಗಮನಿಸಬೇಕಾದಂತ ಒಂದಷ್ಟು ವಿಚಾರಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಪ್ರತಿ ಪಾಲಿಕೆಗೆ 2 ವಲಯಗಳ ರೀತಿ 10 ವಲಯಗಳನ್ನ ರಚನೆ ಮಾಡಲಾಗುತ್ತೆ. ಹಾಗೇನೆ 10 ವಲಯದ ರಚನೆ, ಒಂದೇ ಕ್ಷೇತ್ರದ ವಾರ್ಡ್ಗಳು ಬೇರೆ ಬೇರೆ ಪಾಲಿಕೆ ವ್ಯಾಪ್ತಿಗೆ ಬರುತ್ತೆ. ಇದು ಗ್ರೇಟರ್ ಬೆಂಗಳೂರು. ಮಂಗಳವಾರದಿಂದ ಬೆಂಗಳೂರು ಸಮಸ್ಯೆಗಳಿಗೆ ಹಾಗಾದ್ರೆ ಮುಕ್ತಿ ಸಿಗುತ್ತಾ? ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಗೆ ಬರೋದ್ರಿಂದ ಬೆಂಗಳೂರಿನಲ್ಲಿರುವಂತಹ ಮೂಲಭೂತ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತಾ ಎನ್ನುವುದಾಗಿ ಒಂದಷ್ಟು ಜನರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ, ನಾನಾಗ್ಲೇ ಹೇಳ್ತಾ ಇದ್ದೆ, ಬೆಂಗಳೂರು ಬೆಳೀತಾ ಇದೆ, ಇಲ್ಲಿ ಸಮಸ್ಯೆಗಳ ಸಾಗರ ಕೂಡ ಇದೆ. ಒಂದ್ ಕಡೆಯಲ್ಲಿ ಸಿಬ್ಬಂದಿಯ ಕೊರತೆ ಈಗಾಗಲೇ BBMPಯಲ್ಲಿ ಎದ್ದು ಕಾಣ್ತಾ ಇದೆ. 5,000 ಸಿಬ್ಬಂದಿಯ ಕೊರತೆ ಇದೆ ಅಂತ ಹೇಳಲಾಗ್ತಾ ಇದೆ BBMPಯಲ್ಲಿ. ಈಗ ಒಂದು ಪಾಲಿಕೆಯಲ್ಲೇ ಇಷ್ಟು ಸಿಬ್ಬಂದಿಗಳ ಕೊರತೆ ಇದ್ರೆ, ಇನ್ನು 5 ಪಾಲಿಕೆ ಆದ್ರೆ ಹೇಗೆ ಕಾರ್ಯವನ್ನು ನಿರ್ವಹಿಸೋದು, ಆಡಳಿತ ಎಷ್ಟರ ಮಟ್ಟಿಗಿರುತ್ತೆ, ಸಿಬ್ಬಂದಿಗಳ ಕೊರತೆ ಎದುರಾಗೋದಿಲ್ವಾ, ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಹೀಗೆ 10 ಹಲವು ಪ್ರಶ್ನೆಗಳು ಎಲ್ಲರನ್ನೂ ಕೂಡ ಕಾಡ್ತಾ ಇವೆ. ಕಾದ್ ನೋಡ್ಬೇಕು. ಮಂಗಳವಾರ ಅಂತ ಹೇಳಿದ್ರೆ ನಾಳೆಯಿಂದ ಬೆಂಗಳೂರಿನ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತಾ ಅಂತ ಹೇಳಿ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಮೇಲೆ ಅಪಾರ ನಿರೀಕ್ಷೆಯನ್ನ ರಾಜ್ಯದ ಜನ, ಅದರಲ್ಲೂ ಬೆಂಗಳೂರಿನ ಜನ ಇಟ್ಕೊಂಡಿದ್ದಾರೆ. ಸರ್ಕಾರಕ್ಕೆ ಆದಾಯ ಹೆಚ್ಚಾಗುತ್ತಾ, ಅಥವಾ ಈ 5 ಪಾಲಿಕೆಗಳನ್ನ ಮಾಡಿಕೊಂಡು ಸರ್ಕಾರ ಮತ್ತಷ್ಟು ಹೊರೆಯನ್ನ ಮೈ ಮೇಲೆ ಎಳೆದುಕೊಳ್ಳುತ್ತಾ, ಕಾದ್ ನೋಡ್ಬೇಕಿದೆ. ನಾನಾಗ್ಲೇ ಹೇಳ್ತಾ ಇದ್ದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಂದ್ರೆ ಏನೆಲ್ಲ ಆಗಬಹುದು ಅಂತೇಳಿ. ಇನ್ನೊಂದು ಕಡೆಯಲ್ಲಿ ಒಂದು ಪಾಲಿಕೆ ಇದ್ದಂತ ಸಂದರ್ಭದಲ್ಲಿ 5,000 ಸಿಬ್ಬಂದಿಗಳ ಕೊರತೆಯನ್ನ BBMP ಎದುರಿಸಿತ್ತು. ಈಗ 5 ಪಾಲಿಕೆಗಳಾದಂಥ ಸಂದರ್ಭದಲ್ಲಿ ಆಡಳಿತ ವ್ಯವಸ್ಥೆ ಹೇಗಿರಬಹುದು, ಹಾಗೇನೆ ಇಲ್ಲಿ ಯಾರೆಲ್ಲ ಅಧಿಕಾರಿಗಳಿರ್ತಾರೆ, ಯಾವೆಲ್ಲ ವಲಯಗಳಿರುತ್ತೆ, ಹೇಗೆ ಆಡಳಿತ ವ್ಯವಸ್ಥೆ ಇರುತ್ತೆ, ಎಲ್ಲವೂ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಈ ಗ್ರೇಟರ್ ಬೆಂಗಳೂರು ಕಾರ್ಯವನ್ನು ನಿರ್ವಹಿಸುತ್ತೆ ಎನ್ನುವಂತಹ ಪ್ರಶ್ನೆಯ ಜೊತೆಗೆ ಇಲ್ಲಿ ಇರುವಂತ IAS ಆಗಿರಬಹುದು, IPS ಆಗಿರಬಹುದು, KS ಆಗಿರಬಹುದು, ಹಾಗೇನೆ KSPS ಅಧಿಕಾರಿಗಳ ಮರುನಿಯೋಜನೆ ಹೇಗಾಗುತ್ತೆ, GBA ಹುದ್ದೆಗಳ ವಿವರವನ್ನ ಕೂಡ ನೋಡ್ತಾ ಹೋಗ್ಬೇಕಾಗತ್ತೆ. ಪ್ರಮುಖವಾಗಿ ಯಾರಿಲ್ಲಿರ್ತಾರೆ, ಈಗಾಗಲೇ ನೀವು BBMPಯನ್ನ ನೋಡಿದ್ರಿ. ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಮುಖ್ಯ ಆಯುಕ್ತರ ಹುದ್ದೆ IAS ಶ್ರೇಣಿಯ ಪ್ರಧಾನ ಕಾರ್ಯದರ್ಶಿ ಶ್ರೇಣಿ ಇರುತ್ತೆ. ಪ್ರಮುಖವಾಗಿ ಗಮನಿಸಬೇಕಾದಂತ ವಿಚಾರ ಇದೆ. ಮುಖ್ಯ ಆಯುಕ್ತರಾಗಿ ಪ್ರಭಾರಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಮಹೇಶ್ವರ್ ರಾವ್ ಅವರು ಇರ್ತಾರೆ. ಆಡಳಿತ ವ್ಯವಸ್ಥೆಯ ಹುದ್ದೆಗಳ ವಿವರವನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಯಲ್ಲಿ ಹಾಲಿ BBMP ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ನೇಮಿಸಿ ಸರ್ಕಾರ ಈಗಾಗಲೇ ನಿರ್ಧಾರವನ್ನ ತೆಗೆದುಕೊಂಡಿದೆ. ಕಾದ್ ನೋಡ್ಬೇಕು ಆಡಳಿತ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸುಧಾರಣೆ ಆಗುತ್ತೆ ಅಂತ ಹೇಳಿ. 4 ವಿಶೇಷ ಆಯುಕ್ತರ ಹುದ್ದೆ, IAS ಅಧಿಕಾರಿಗಳ ನೇಮಕ ಸಂಭವ ಇದೆ. ಖಂಡಿತವಾಗ್ಲೂ IAS ಅಧಿಕಾರಿಗಳ ನೇಮಕ ಆಗಲೇಬೇಕು, ಆಡಳಿತ ಸುಧಾರಿಸಬೇಕು ಅಂತ ಹೇಳ್ತಾರೆ. ಹಾಗೇನೆ BMTFಗೆ ADGP ಶ್ರೇಣಿಯ ಹಿರಿಯ IPS ಅಧಿಕಾರಿಗಳ ನಿಯೋಜನೆ ಮಾಡಲಾಗುತ್ತೆ. ಇದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಆಡಳಿತ ವ್ಯವಸ್ಥೆ. BMTF SP ಹುದ್ದೆಗೆ IPS SP ಶ್ರೇಣಿಯ ಅಧಿಕಾರಿಯನ್ನ ನಿಯೋಜನೆ ಮಾಡಲಾಗುತ್ತೆ. ಒಂದೊಂದೇ ಅಂಶಗಳನ್ನ ನೀವು ನೋಡ್ತಾ ಇದ್ದೀರಾ. ಇದು ಗ್ರೇಟರ್ ಬೆಂಗಳೂರು ಹುದ್ದೆಗಳ ವಿವರ. ಇನ್ನು BMTF ಉಪ ಪೊಲೀಸ್ ಅಧೀಕ್ಷಕರ ಹುದ್ದೆಗೆ KSPS ಹುದ್ದೆಯ ಅಧಿಕಾರಿಯನ್ನ ನೇಮಕ ಮಾಡಲಾಗುತ್ತೆ. ಆಡಳಿತ ವಿಭಾಗ ಉಪ ಆಯುಕ್ತರ ಹುದ್ದೆಗೆ ಹಿರಿಯ ಶ್ರೇಣಿಯ KS ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗುತ್ತೆ. ಇದು ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಹುದ್ದೆಗಳ ವಿವರವನ್ನ ನೋಡಿದ್ರೆ
ಯಾವ ರೀತಿಯಾಗಿ ಯಾರ್ಯಾರು ಕಾರ್ಯವನ್ನು ನಿರ್ವಹಿಸ್ತಾರೆ, ವೆರಿ ಇಂಪಾರ್ಟೆಂಟ್. ನಾನು ಆಗ್ಲೂ ಕೂಡ ಹೇಳ್ತಾ ಇದ್ದೆ, ಆಡಳಿತ ವ್ಯವಸ್ಥೆ ಸುಧಾರಿಸಬೇಕು ಅಂತ ಹೇಳಿದ್ರೆ ಅಲ್ಲಿ ಅಧಿಕಾರಿಗಳ ನಿಯೋಜನೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದೆ ಇರುವಂತ ಅಂಶ ಚಾಲೆಂಜಸ್ಗಳು ಹೇಗಿವೆ, ಹಾಗೇನೆ ಯಾವ ರೀತಿಯಾಗಿ 5 ಪಾಲಿಕೆಗಳನ್ನ ಮಾಡ್ತಾರೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. 5 ನಗರ ಪಾಲಿಕೆಯ ಹುದ್ದೆಗಳ ವಿವರವನ್ನು ಕೂಡ ನೋಡ್ತಾ ಹೋಗಬೇಕಾಗತ್ತೆ. ಪ್ರತಿ ಪಾಲಿಕೆಯ ಆಯುಕ್ತರಾಗಿ ಕಾರ್ಯದರ್ಶಿ ಶ್ರೇಣಿಯ IAS ಅಧಿಕಾರಿಯನ್ನ ನೇಮಕ ಮಾಡಲಾಗುತ್ತೆ. ಇನ್ನು 5 ಹೆಚ್ಚುವರಿ ಆಯುಕ್ತರ ಹುದ್ದೆಗೆ ಹಿರಿಯ JAG ಶ್ರೇಣಿಯ IAS ಅಧಿಕಾರಿಯನ್ನ ನಿಯೋಜನೆ ಮಾಡಲಾಗುತ್ತೆ. 5 ನಗರ ಪಾಲಿಕೆ ವಲಯಗಳ ವಿಚಾರಕ್ಕೆ ಬರುವುದಾದರೆ 5 ನಗರ ಪಾಲಿಕೆ ವಲಯಗಳಿಗೆ 5 ಜಂಟಿ ಆಯುಕ್ತರನ್ನು ಕೂಡ ನೇಮಕ ಮಾಡಲಾಗುತ್ತೆ. ಕಂದಾಯ ವಿಭಾಗದ ಅಪಾರ ಆಯುಕ್ತರ ಹುದ್ದೆಗೆ 10 KS ಅಧಿಕಾರಿಗಳನ್ನ ನೇಮಕ ಮಾಡಲಾಗುತ್ತೆ. ನಾನು ಆರಂಭದಲ್ಲೂ ಕೂಡ ಹೇಳಿದೆ, BBMP ಒಂದಷ್ಟು ಸಿಬ್ಬಂದಿಗಳ ಕೊರತೆಯನ್ನು ಎದುರಿಸ್ತಾ ಇತ್ತು ಅಂತ ಹೇಳಿ. ಕಾದ್ ನೋಡಬೇಕು ಇಷ್ಟೆಲ್ಲ ಅಧಿಕಾರಿಗಳನ್ನ ಎಲ್ಲಿಂದ ನಿಯೋಜನೆ ಮಾಡುತ್ತೆ ಸರ್ಕಾರ ಎನ್ನುವುದಾಗಿ. ಒಂದ್ ಕಡೆಯಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಬಗ್ಗೆ ಇರುವಂತಹ ಸಾಕಷ್ಟು ಗೊಂದಲಗಳ ಬಗ್ಗೆ ಬೆಂಗಳೂರಿನ ಜನರಿಗೆ ತಿಳಿಸಿಕೊಡ್ಲೇಬೇಕಾಗುತ್ತೆ. ಏನಾಗಬಹುದು, ಒಂದು ಪಾಲಿಕೆ ಇದ್ದಿದ್ದು 5 ಪಾಲಿಕೆಗಳಾದ್ರೆ ಹೇಗೆ ಆಡಳಿತ ವ್ಯವಸ್ಥೆ ಇರುತ್ತೆ, ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ರೆ, ಮೊದಲನೇದಾಗಿ ಪೌರ ಕಾರ್ಮಿಕ ಸಂರಕ್ಷಣೆಯ ಅಧ್ಯಕ್ಷರಾಗಿರುವಂತಹ ತ್ಯಾಗರಾಜ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹಾಗೇನೆ ಬ್ಯಾಟರಾಯನಪುರ ಕ್ಷೇತ್ರದ JDS ನ ಕಾರ್ಯದರ್ಶಿ ಆಗಿರುವಂತಹ ದಾಸಪ್ಪ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸಂತೋಷ್ ಅವರು ಇದ್ದಾರೆ ನಮ್ಮ ಈ ಕಾರ್ಯಕ್ರಮದಲ್ಲಿ. ನಮಸ್ಕಾರ ಸಂತೋಷ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ BPAC ಸಂಯೋಜಕರಾಗಿರುವಂತಹ ರಾಘವೇಂದ್ರ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಧನ್ಯವಾದ. ರಾಘವೇಂದ್ರ ಅವರೇ, ಗಮನಿಸ್ತಾ ಇದ್ರಿ, ಒಂದ್ ಕಡೆಯಲ್ಲಿ ಸಾಕಷ್ಟು ನಿರೀಕ್ಷೆ ಇತ್ತು. ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಹೇಳಿದ್ರೆ ಏನು, ಒಂದು ಪಾಲಿಕೆ ಇದ್ದಿದ್ದು ಬೆಂಗಳೂರಿನಲ್ಲಿ 5 ಪಾಲಿಕೆಯಾಗಿ ಹೇಗೆ ಕಾರ್ಯವನ್ನ ನಿರ್ವಹಿಸಲಾಗುತ್ತೆ ಎನ್ನುವುದಾಗಿ ಒಂದಷ್ಟು ಕುತೂಹಲಗಳಿತ್ತು. ನಾಳೆಯಿಂದ ಆ ಕುತೂಹಲಗಳಿಗೆ ತೆರೆ ಬೀಳುತ್ತೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್. ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆಕ್ಟ್ 2024 ಆ ಆಕ್ಟ್ ಮೂಲಕ ಹೇಳೋದಾಯ್ತು ಅಂತ ಹೇಳಿದ್ರೆ, ಸಿವಿಕ್ ಅಥಾರಿಟೀಸ್ ಅಂತ ಏನ್ ಹೇಳ್ತೀವಿ, ಅದು 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಒಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಒಂದು ಮೇಲೆ ನಿಂತ್ಕೊಂಡ್ರೆ, ಅದ್ರ ಕೆಳಗಡೆ ಸಿಟಿ ಕಾರ್ಪೊರೇಷನ್, ಇವಾಗ ಏನು 5 ಸಿಟಿ ಕಾರ್ಪೊರೇಷನ್ ಅಂತ ಮಾಡಬೇಕು ಅಂತ ಬೌಂಡ್ರೀಸ್ ಆಗಿಯೋ, ಅದು ನಿಮ್ಗೆ ಜಾಸ್ತಿನೂ ಆಗ್ಬೋದು ಮುಂದಿನ ದಿನಗಳಲ್ಲಿ. ಬಟ್ ಈಗ ಸದ್ಯಕ್ಕಿರುವ 5 ಸಿಟಿ ಕಾರ್ಪೊರೇಷನ್ಸ್ ಜೊತೆಗೆ ಅದ್ರ ಕೆಳಗಡೆ ವಾರ್ಡ್ ಕಮಿಟೀಸ್ ಅಂತ ಹೇಳ್ಬಿಟ್ಟು ಈ 3 ಲೇಯರ್ಗಳಲ್ಲಿ ವಿಂಗಡಣೆ ಆಗಿರೋದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಗವರ್ನೆನ್ಸ್ ಆಕ್ಟ್ ಅಂತ ಹೇಳ್ಬಿಟ್ಟು. ಸೊ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿನೇ ಎಲ್ಲಾ ನಡೆಸುತ್ತೆ ಅಂತ ಹೇಳಿದ್ರೆ ಅಲ್ಲ, ಅದು ಒಂದು ಸಂಸ್ಥೆಯಾಗಿ ಮೇಲಿರುತ್ತೆ. ಅದ್ರ ಜೊತೆಗೆ ಕಾರ್ಯನಿರ್ವಹಿಸೋದು ಮುನ್ಸಿಪಲ್ ಅಥಾರಿಟೀಸೇ. ಈಗ ಏನು ಚೀಫ್ ಕಮಿಷನರ್ ಇಲ್ಲಿ ಕೂತ್ಕೊಂಡು ಇದ್ ಮಾಡ್ತಾರೆ, ಅದೇ ರೀತಿ 5 ಚೀಫ್ ಕಮಿಷನರ್ ಇರ್ತಾರೆ. ಅದ್ರ ಜೊತೆಗೆ ಎಲೆಕ್ಷನ್ ಆಯ್ತು ಅಂತ ಹೇಳಿದ್ರೆ 5 ಮೇಯರ್ ಬರ್ತಾರೆ, 5 ಡೆಪ್ಯೂಟಿ ಮೇಯರ್ ಬರ್ತಾರೆ, ನಿಮ್ಗೆ ಜಾಯಿಂಟ್ ಕಮಿಷನರ್ಸ್ ಇರ್ತಾರೆ, ಸ್ಟ್ಯಾಂಡಿಂಗ್ ಕಮಿಟೀಸ್ ಇರುತ್ತೆ, ವಾರ್ಡ್ ಕಮಿಟೀಸ್ ಇರುತ್ತೆ. ಒಂದು ನಾವು ಅರ್ಥ ಮಾಡ್ಕೋಬೇಕು, ಯಾಕೆ ಈ ಬಿಲ್ ಅವಶ್ಯಕತೆ ಇದೆ, ಆಕ್ಟ್ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ, ಅಂದ್ರೆ ನಾವು ಪ್ರತಿ ಸಲಿನೂ ಹೇಳ್ತೀವಿ ಸಮನ್ವಯ ಇಲ್ಲ, ಬೇರೆ ಬೇರೆ ಕೋಆರ್ಡಿನೇಷನ್ ಬೇರೆ ಬೇರೆ ಯಾರಿಗೆ ಸಿವಿಕ್ ಡಿಪಾರ್ಟ್ಮೆಂಟ್, ಪ್ಯಾರಾಸ್ಟೇಟಲ್ ಏಜೆನ್ಸೀಸ್ ಅಂದ್ರೆ BBMP, BDA, BWSSB, BMRCL, BMRDA, ಬೆಸ್ಕಾಮ್, ಟ್ರಾಫಿಕ್ ಪೊಲೀಸು, ಲಾ ಅಂಡ್ ಆರ್ಡರ್, ಪೊಲ್ಯೂಷನ್ ಕಂಟ್ರೋಲ್, ಬಹಳಷ್ಟು ಒಂದು ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳಿದ್ರೆ ಬಹಳಷ್ಟು ಪ್ಯಾರಾಸ್ಟೇಟಲ್ ಏಜೆನ್ಸೀಸ್ ಕಾರ್ಯನಿರ್ವಹಿಸ್ತಾ ಇರ್ತದೆ. ಆ ಕಾರ್ಯನಿರ್ವಹಿಸಿ ಸಮನ್ವಯ ಇಲ್ಲದಿರೋ ಕಾರಣದಿಂದ ಈ ಸಮನ್ವಯ ತರೋದಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನೋದು ಮೇಲಿರುತ್ತೆ. ಅದ್ರ ಜೊತೆಗೆ ಸಿಟಿ ಕಾರ್ಪೊರೇಷನ್ ಜೊತೆಗೆ ಈ ಎಲ್ಲಾ ಏಜೆನ್ಸೀಸ್ ಕೆಲಸ ಮಾಡ್ತಾರೆ. ಅಂದ್ರೆ ಬಹಳಷ್ಟು ಕಡೆ ನೀವೆಲ್ಲ ನೋಡಿರ್ಬೋದು, ಡೂಪ್ಲಿಕೇಟ್ ವರ್ಕ್ ಬಹಳಷ್ಟು ನಡೀತಾ ಇತ್ತು. BBMP ಮಾಡಿರೋದು BWSSP ಮಾಡ್ತಿತ್ತು. ಈ ಎಲ್ಲಾ ಗೊಂದಲಗಳನ್ನ ತೆಗಿಬೇಕು ಅಂತ ಉದ್ದೇಶದಲ್ಲಿ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆಕ್ಟ್ ಅನ್ನೋದಾಗಿದೆ. ಅದು ನಾಳೆಯಿಂದನೇ ಕಾರ್ಯನಿರ್ವಹಿಸುತ್ತೆ. ಹೌದು, ನೀವ್ ಹೇಳ್ತಿದ್ರಿ BBMPಲಿ ಜನ ಇಲ್ಲ, ಅದು ನಿಜ. ವರ್ಕರ್ಸ್ ಇಲ್ಲ, ಇನ್ನೂ ಸಹ 5,000 ವರ್ಕರ್ಸ್ ಅವಶ್ಯಕತೆ ಇದೆ. ಬಟ್ ಏನಂತ ಹೇಳಿದ್ರೆ, ಈಗಿರುವ ಸ್ಟ್ರಕ್ಚರ್ ಅಲ್ಲೇ ನಿಮ್ಗೆ ಒಬ್ಬ ಜಾಯಿಂಟ್ ಕಮಿಷನರ್, ಒಬ್ಬ ಝೋನಲ್ ಯಾರು ಕಾರ್ಪೊರೇಷನ್ ಕಮಿಷನರ್ ಹೆಚ್ಚಾಗ್ತಾರೆ ಹೊರತು ಮಿಕ್ಕಿದ ಅವರೇ ಎಂಪ್ಲಾಯೀಸ್, ಅವರೇ ಕೆಲಸ ಮಾಡ್ತಾರೆ. ಜೊತೆಗೆ ಸರ್ಕಾರ ಸಹ ಜಾಸ್ತಿ ಜನ ಹೈರ್ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಈ ಪಾಲಿಸಿನೂ ಸಹ ನಡೆಸ್ತಾ ಇದೆ ಅನ್ನೋದು ನನ್ಗೆ ತಿಳಿದಿರೋ ಮಾಹಿತಿ. ವೆಲ್ ಸರ್, ವೆಲ್.
ತ್ಯಾಗರಾಜ್ ಅವರೇ, ಗಮನಿಸ್ತಾ ಇದ್ರಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಂದ್ರೆ ಬೆಂಗಳೂರಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅನ್ನೋದಾಗೂ ಕೂಡ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇತ್ತು. ರಾಘವೇಂದ್ರ ಅವರು ಇದಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕೊಡ್ತಾ ಇದ್ರು. ನಿಮ್ಮ ಅಭಿಪ್ರಾಯ ಏನು ಸರ್? ಸಮಸ್ಯೆಗಳೆಲ್ಲ ನಿವಾರಣೆ ಆಗಬಹುದಾ? ಒಂದು ಪಾಲಿಕೆಯನ್ನ ಹ್ಯಾಂಡಲ್ ಮಾಡೋಕ್ಕೆ ಹರಸಾಹಸ ಪಡ್ತಾ ಇದ್ದಂತ ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, 5 ಪಾಲಿಕೆಗಳನ್ನ ಹ್ಯಾಂಡಲ್ ಮಾಡ್ತಾರೆ ಹೇಗೆ ಸರ್? ಸರ್ 2008ರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯಿತು. ಹೌದು. ಅಲ್ಲಿಂದ ಈ ಒಂದು 17 ವರ್ಷದಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಯಾವುದೇ ರೀತಿಯೂ ಬೆಳವಣಿಗೆ ಇನ್ನೂ ಇಲ್ಲ. ಅಂದರೆ 198 ವಾರ್ಡ್ ಮಾಡಿದ್ರು, 198 ವಾರ್ಡ್ನು ಇಂಪ್ಲಿಮೆಂಟೇಷನ್ ಇನ್ನೂ ಆಗಿಲ್ಲ. ಅದ್ರ ಜೊತೆಗೆ ಈಗ ಮೊನ್ನೆ 23ಅಲ್ಲಿ ಈ ಹೊಸ ಸರ್ಕಾರ ಬಂದಿದೆ. 2020ಅಲ್ಲಿ ಏನು ಕೌನ್ಸಿಲರ್ಸ್ಗಳ ಟೈಮ್ ಪೀರಿಯಡ್ ಮುಗಿದೋಗಿದೆ. ಈಗ ಸುಮಾರು 6 ವರ್ಷ ಕೌನ್ಸಿಲರ್ಸ್ ಇಲ್ಲ. ಈಗ ಅಭಿವೃದ್ಧಿ ಬಂದ್ಬಿಟ್ಟು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಬಂದ್ಬಿಟ್ಟು ಕುಂಠಿತ ಆಗಿದೆ. ಅದನ್ನು ಮೊದಲು ನಿಭಾಯಿಸೋ ಕೆಪಾಸಿಟಿ ಬಂದಾಗ ನಂತರ ಈ ಗ್ರೇಟರ್ ಬೆಂಗಳೂರು ಬಗ್ಗೆ ಯೋಚನೆ ಮಾಡಿದರೆ ಸರಿ ಅಂತ ನನ್ನ ಅಭಿಪ್ರಾಯ ಸರ್. ಓಕೆ, ಸಮಸ್ಯೆಗಳು ಸಾಕಷ್ಟಿವೆ. ಆ ಸಮಸ್ಯೆಗಳನ್ನು ಪೂರೈಸಿಕೊಂಡು ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ತರಬೇಕು ಎನ್ನುವಂಥದ್ದು ನಿಮ್ಮ ವಾದ. ಎಸ್ ಸರ್. ಓಕೆ, ದಾಸಪ್ಪ ಅವರೇ, ಗಮನಿಸಿದ್ರಿ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಇರುವಂತ BBMP ಸಾಕಾಗಲ್ವಾ? ಬೇಕಿತ್ತ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತೇಳಿ? ಸರ್, ನಮ್ಮ ಸ್ನೇಹಿತರು ಹೇಳಿದಾಗೆ 2008ರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯಿತು. 110 ಒಂದಷ್ಟು ಗ್ರಾಮಗಳನ್ನೆಲ್ಲ ಸೇರಿಸಿ ಮತ್ತೆ 7 ನಗರಸಭೆಗಳನ್ನ ಸೇರಿಸಿ ಮಾಡಿದ್ರು. ಇದುವರೆಗೂ ಆ ಪ್ರದೇಶಕ್ಕೆ ಮೂಲಭೂತ ಸೌಕರ್ಯಗಳನ್ನೇ ಸರ್ಕಾರ ಕೊಡಕ್ಕಾಗಿಲ್ಲ. 3-4 ಸರ್ಕಾರಗಳು ಹೋಗಿದೆ, ಮತ್ತೆ 2 ಅವಧಿ ಪಾಲಿಕೆ ಸದಸ್ಯರು ಮುಗಿದಿದ್ದಾರೆ. ಇದುವರೆಗೂ ಮನುಷ್ಯನಿಗೆ, ನಾಗರಿಕನಿಗೆ, ಒಂದು ಸನ್ನಡತೆಯ ನಾಗರಿಕನಿಗೆ ಒಂದು ಮೂಲಭೂತ ಸೌಕರ್ಯ ಕೊಡಕ್ಕಾಗ್ಲಿಲ್ಲ ಅಂತಂದ್ರೆ ಹೆಂಗೆ ಸರ್? ಇನ್ನು ಕೆಲವೊಂದು ವಲಯ ವ್ಯಾಪ್ತಿಗಳಲ್ಲಿ UGD ಇಲ್ಲ, ಕುಡಿಯಕ್ ನೀರಿಲ್ಲ. ಅದನ್ನೇ ಸರಿಪಡಿಸಿದಂತ ಸರ್ಕಾರ ಈ GBA ಅನ್ನೋ ಶಬ್ದ ಎಲ್ಲಿಂದ ಬಂತು ಅಂತಾನೆ ಗೊತ್ತಾಗ್ತಾ ಇಲ್ಲ ಸರ್. ಆಕ್ಚುಲಿ ನಾನು ಹೇಳ್ಬೇಕು ಅಂತಂದ್ರೆ ನಮ್ಮ ಕನ್ನಡ ಭಾಷೆಯ ಸಾಹಿತ್ಯ 4000 ವರ್ಷಗಳ ಇತಿಹಾಸದು. ಬೇರೆ ಶಬ್ದ ಸಿಗ್ಲಿಲ್ವಾ? ನಮ್ಮ ಗೌರವಾನ್ವಿತ ಸರ್ಕಾರಕ್ಕೆ ಶಬ್ದ ಸಿಗ್ಲಿಲ್ಲ ಸರ್. ನಂದೊಂದು ನಿವೇದನೆ, ಅದನ್ನು ಇದು ಮಾಡ್ಬೇಕು. ಈಗಾಗಲೇ ಕೆಲವೊಂದು ಚರ್ಚೆ ಆಗಿದೆ. ಮೊದಲನೇದಾಗಿ ನಾವು ಮೂಲಭೂತ ಸೌಕರ್ಯವನ್ನೇ ಕೊಡಕ್ಕಾಗ್ಲಿಲ್ಲ ಅಂತಂದ್ರೆ GBA ಮಾಡಿ ಏನ್ ಮಾಡೋಣ ಸರ್? ಓಕೆ, ಇದಕ್ಕೂ ನಾನು ಮತ್ತೊಂದು ವಿಚಾರ ತಮ್ಮ ಗಮನಕ್ಕೆ, ನಾನು ಹಲವಾರು ಸಭೆಗಳಲ್ಲಿ ನಮ್ಮ ಸದನ ಸಮಿತಿ ಸಭೆಯಲ್ಲೂ ಭಾಗವಹಿಸಿದ್ದೀನಿ. ಮುಖ್ಯ ಆಯುಕ್ತರು ತುಷಾರ್ ಗಿರಿನಾಥ್ ಸಾಹೇಬ್ರಿದ್ದಾಗೂ ಭಾಗವಹಿಸಿದ್ದೀನಿ. ಗೌಡರು ಕಟ್ಟಿದಂತ ಈ ಬೃಹತ್ ಬೆಂಗಳೂರನ್ನ ಯಾವುದೇ ಕಾರಣಕ್ಕೂ ಒಡಿಬಾರ್ದು. ಇಲ್ಲಿ ಒಡೆದ್ರೆ ಅಧಿಕಾರ ನಮ್ಮ ರಾಜ್ಯಾಂಗ ವ್ಯವಸ್ಥೆ ಅಥವಾ ಜಿಲ್ಲಾಡಳಿತ ವ್ಯವಸ್ಥೆ ಸ್ಥಳೀಯ ಸಂಸ್ಥೆಗಳ ವಿಚಾರದಲ್ಲಿ ಅಧಿಕಾರವನ್ನು ಕಿತ್ಕೊಂಡಂಗಾಗುತ್ತೆ. ಈ GBA ಒಂದು ಅಥಾರಿಟಿ ಬಂದಾಗ ಇಲ್ಲಿ ಸ್ಥಳೀಯ 5 ಪಾಲಿಕೆಗಳನ್ನ ಏನು ಮಾಡಿದರೆ ಅವ್ರಿಗೆ ಪೂರ್ಣ ಪ್ರಮಾಣದ ಸ್ವತಂತ್ರ ಇಲ್ಲ. ಇದಕ್ಕೆ ನಮ್ಮ ವಿರೋಧ ಇದೆ. ಮೊದಲು ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ನಂತರ ಹೆಜ್ಜೆ ಇಟ್ಟರೆ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ ಸರ್. ಎಸ್, ಸಂತೋಷ್ ಅವರೇ, ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇತ್ತು. ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನ ಮಾಡ್ತಾ ಇರೋದು ಬೆಂಗಳೂರಿನ ಸಮಸ್ಯೆಗಳನ್ನ ನಿವಾರಣೆ ಮಾಡೋಕಂತೇಳಿ. ಈಗ ಇರುವಂತ ಸಮಸ್ಯೆಗಳು ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ ನಿವಾರಣೆ ಆದ್ರೆ ವೆಲ್ಕಮ್ ಮಾಡೋಣ, ತಪ್ಪೇನಿದೆ ಇದರಲ್ಲಿ? ವೆಲ್ಕಮ್ ಮಾಡ್ಬೋದು ಸರ್. ಈಗ ನಡೀತಾ ಇರೋದ ಇವ್ರು ಕೆಲಸ ಮಾಡ್ತಿಲ್ಲ. ಮತ್ತೆ GBA ಅಂತ ಮಾಡಿದ್ರು ಕೂಡ ಕೆಲಸ ಮಾಡ್ತಾರೆ ಅನ್ನೋದೇನು ಗ್ಯಾರಂಟಿ ಇರಲ್ಲ. ಇವರು ಅಧಿಕಾರಿಗಳು ಈಗ ಹೇಳಬೇಕು ಅಂದರೆ ಮೂಲಭೂತ ಈಗ ಮಳೆ ನೀರು ಬಂದಾಗ ಎಷ್ಟೋ ಕಡೆ ತುಂಬಿ ಫ್ಲಡ್ಜ್ ಆಗಿ ಇದಾಗ್ತಿರುತ್ತೆ. ಬರ್ತಾರೆ, ಮಾಡ್ತೀವಿ ಅಂತೇಳಿ ಮಾಡ್ತಾನೆ ಇಲ್ಲ. ಈಗ GBA ಅಂತ ಮಾಡ್ತಾರೆ. ಇದಕ್ಕೂ ಕೂಡ ನಮ್ಮ ಜನಗಳದ್ದು ತೆರಿಗೆ ದುಡ್ಡನ್ನ ಸುಮ್ಮನೆ ಇನ್ನೊಂದಷ್ಟು ಜನ ಅಧಿಕಾರಿಗಳನ್ನ ನೇಮಿಸ್ತಾರೆ. ಅವರಿಗೆ ಸಂಬಳ ಅದು ಇದು ಅಂತ ದುಡ್ಡಿನ ವ್ಯರ್ಥ ಮಾಡ್ತಿದ್ದಾರೆ ವಿನಃ ಇದು ಯಾವುದೇ ರೀತಿ ಜನಗಳಿಗೆ ಅನುಕೂಲ ಆಗ್ತಿಲ್ಲ ಸರ್. ಅವರ ಅನುಕೂಲಕ್ಕೋಸ್ಕರ GBA ಅನ್ನೋ ತರ್ತಿದ್ದಾರೆ. ಇನ್ನೊಂದು GBA ಅಂತ ಹೇಳ್ತಿದ್ದಾರೆ, ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತ. ಅದಕ್ಕೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಒತ್ತು ಕೊಡ್ತೀವಿ ಅಂತ ಹೇಳ್ತಾರೆ. ಮೊದಲನೇದಾಗಿ ಕನ್ನಡಕ್ಕೆ ಅದು ಪ್ರೇರಣೆ ಹೆಸರಲ್ಲೇ ಇದೆ, ಕನ್ನಡಕ್ಕೆ ಆದ್ಯತೆ ಕೊಡ್ತಿಲ್ಲ ಅವರು. ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಕನ್ನಡದಲ್ಲಿ ಹೇಳ್ಬೋದಿತ್ತು, ಬೇರೆ ಏನಾದರೂ ಬೇಕಿರಲಿಲ್ಲ ಸರ್, ಅವಶ್ಯಕತೆ ಇರಲಿಲ್ಲ ಅದು. ರಾಘವೇಂದ್ರ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಸರ್. ಈಗ ನಾನು ಒಂದು ಪ್ರಶ್ನೆಯನ್ನ ಕೇಳಲೇಬೇಕು ಅಂತ ಹೇಳಿದ್ರೆ, ಸಮಸ್ಯೆಗಳು ಸಿಕ್ಕಾಪಟ್ಟೆ ಬೆಂಗಳೂರಿನಲ್ಲೇ ಇವೆ. ನಾವು ನೋಡಿದೀವಿ, ರಸ್ತೆ ಸಮಸ್ಯೆ ಆಗಿರ್ಬೋದು, ಚರಂಡಿ ಸಮಸ್ಯೆ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಸಮಸ್ಯೆಗಳನ್ನ ಬೆಂಗಳೂರಿನ ನಾಗರಿಕರು ಎದುರಿಸಿದ್ದಾರೆ. ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಥವಾ ಪ್ರಾಧಿಕಾರ ಬಂದ್ರೆ ಈ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಹೇಗೆ ಸರ್? ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬಂದ್ರೆ ಸಮಸ್ಯೆಗಳು ಪೂರ್ತಿ ನಿವಾರಣೆ ಆಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಓಕೆ,
ಹಂಗಂತ ಹೇಳ್ಬಿಟ್ಟು ಏನು ಪ್ರಾಧಿಕಾರನೇ ಬರಬಾರ್ದು ಅಂತ ನಾನು ಹೇಳಕ್ ಹೋಗಲ್ಲ. ಸೊ ಡೆವಲ್ಯೂಷನ್ ಆಫ್ ಏನು ಪವರ್ ಅಂತ ಹೇಳ್ತಾರೆ, ಮತ್ತೆ ಫಂಡ್ಸ್ ಅಂತ ಹೇಳ್ತಾರೆ, ಜೊತೆಗೆ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಂತ ಹೇಳ್ತಾರಲ್ಲ. ಅಂದ್ರೆ ನಿಮ್ಗೆ ಒಬ್ಬ ಕಮಿಷನರ್ ಕೈಯಲ್ಲೇ ಬೆಂಗಳೂರಲ್ಲಿ ಇರುವಂತ 1,40,00,000 ಒಂದು ಆಫೀಸ್ ಹ್ಯಾಂಡಲ್ ಮಾಡೋದು ಇಟ್ಸ್ ವೆರಿ ಇಂಪಾಸಿಬಲ್. ನಿಮ್ಗೆ ಲಂಡನ್ ಅಲ್ಲಿರುವ ಬರೋ ಸಿಸ್ಟಮ್ ಇರ್ಬೋದು, ಜೊತೆಗೆ ಮುಂಬೈಲಿರುವ ಏನು ಬೇರೆ ಡಿಫ್ರೆಂಟ್ ಕಾರ್ಪೊರೇಷನ್ಸ್ ಇರ್ಬೋದು. ಈ ರೀತಿಯಾಗಿ ಬಹಳಷ್ಟು ಕಾರ್ಪೊರೇಷನ್ ಇದ್ದಾಗ ಮೂಲಭೂತ ಸಮಸ್ಯೆಗಳು ಅಲ್ಲೇ ಬಗೆಹರಿಸ್ತವೆ ಅನ್ನೋದು ಇದರ ವಾದ. ಅಂದ್ರೆ ನಾವು ನಂಬಿರೋದು, ಗೊತ್ತಿಲ್ಲ ಯಾವ ರೀತಿ ಇದಾಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಅಧಿಕಾರಿಗಳು, ಅಲ್ಲಿರುವ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಎಲ್ಲರ ಮೇಲೂ ಡಿಪೆಂಡ್ ಆಗಿರುತ್ತೆ. ಆದರೆ ಒಬ್ಬ ಕಮಿಷನರೇ ಒಬ್ಬ ಕಮಿಷನರು ಏನೋ ಬೆಂಗಳೂರು ಪೂರ್ತಿ ರೌಂಡ್ ಹೊಡಿಬೇಕು ಅಂತ ಹೇಳಿದ್ರೆ ಪ್ರತಿ ಟರ್ಮಲ್ ಆಗೋದೇ ಇಲ್ಲ ಅವ್ರ ಕೈಲಿ. ಒಬ್ಬ ಮೇಯರ್ ಎಲೆಕ್ಟ್ ಆಗಿ ಬರ್ತಾರೆ ಅಂತ ಹೇಳಿದ್ರೆ ನೀವ್ ಇಡೀ 198 ವಾರ್ಡ್ ಇತ್ತಲ್ಲ, ಒಂದು 198 ವಾರ್ಡ್ ಬರೋಷ್ಟೊತ್ತಿಗೆ ಅವ್ರ ಟರ್ಮ್ ಮುಗ್ದೋಗ್ತಾ ಇದೆ. ಈಗ ಏನಾಗಿದೆ, ಮೇಯರ್ಗೆ 2.5 ವರ್ಷ ಕೊಟ್ಟಿದ್ದಾರೆ, ಪವರ್ ಅನ್ನೋದು ಜಾಸ್ತಿ ಮಾಡಿದ್ದಾರೆ, ಜೊತೆಗೆ ಬೌಂಡ್ರೀಸ್ ಅನ್ನೋದು ಕಡಿಮೆ ಆಗಿದೆ. ಇದ್ರ ಮೂಲಕ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಎಫೆಕ್ಟಿವ್ ಗವರ್ನೆನ್ಸ್ ನೋಡ್ಬೋದು ಅನ್ನೋದು ನಾವು ಸಹ ನಿರೀಕ್ಷೆ ಮಾಡ್ತಾ ಇದೀವಿ. ಎಫೆಕ್ಟಿವ್ ಗವರ್ನೆನ್ಸ್ ನೋಡ್ಬೇಕು ಅನ್ನೋದು ನಿರೀಕ್ಷೆ ಮಾಡ್ತಾ ಇದೀವಿ. ಅದಾಗುತ್ತೆ ಅನ್ನುವ ಒಂದು ಆಶಾಭಾವನೆಯಲ್ಲೂ ಸಹ ನಾವಿದೀವಿ ಆಸ್ ಅ ಸಿಟಿಸನ್ಸ್ ಆಫ್ ಬೆಂಗಳೂರು ಅಂತ ಹೇಳ್ಬೋದು. ಜೊತೆಗೆ ಇದನ್ನ ಮಾಡಿರೋ ಉದ್ದೇಶ ನಾವು ನೋಡ್ಕೋಬೇಕು. ಯಾಕಂತ ಹೇಳಿದ್ರೆ ಒಂದು ಅಭಿವೃದ್ಧಿ ಇರ್ಬಹುದು, ಮೊಬಿಲಿಟಿ ಇರ್ಬಹುದು, ಪರಿಸರ ಇರ್ಬಹುದು, ಅರ್ಬನ್ ಪ್ಲಾನಿಂಗ್ ಇರ್ಬಹುದು, ಇದೆಲ್ಲಾನು ಸಹ ಒಂದು ಕಾರ್ಪೊರೇಷನ್ ನ ಒಂದು ಜವಾಬ್ದಾರಿ ಬರುತ್ತೆ. ನೀವು ಮೊದಲು ಕಾರ್ಪೊರೇಷನ್ ಜವಾಬ್ದಾರಿ ಏನಂದ್ರೆ ರಸ್ತೆ ಹಾಕು, ಮೋರಿ ತೆಗಿ, ಪಾರ್ಕ್ ಮೇಂಟೈನ್ ಮಾಡು, ಇಷ್ಟೇ ಆಗೋಗ್ತಾ ಇತ್ತು. ಬಟ್ ಮೊಬಿಲಿಟಿ ಮೇಲೆ ಯೋಚನೆ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಬೆಂಗಳೂರಲ್ಲಿ ಏನು ಅತಿಯಾದ ದೊಡ್ಡ ಸಮಸ್ಯೆ ಅಂದ್ರೆ ಟ್ರಾಫಿಕ್ ಪ್ರಾಬ್ಲಮ್ ಕಾರ್ಪೊರೇಷನ್ ಅಲ್ಲ ಅಂತ ಹೇಳ್ತಿದ್ರು. ಬಟ್ ಇವಾಗ GBA ಆಗಿರೋದ್ರಿಂದ ಟ್ರಾಫಿಕ್ ಪ್ರಾಬ್ಲಮ್ ಸಹ ಅವ್ರದೇ ಒಂದು ಆ ಮೊಬಿಲಿಟಿನೂ ಸಹ ಅವ್ರ ಸಮಸ್ಯೆ ಅವ್ರದ್ದು ಪರಿಮಿತಿಲಿ ಬರುತ್ತೆ. ಅವರು ಸಹ ಟ್ರಾಫಿಕ್ ಪೊಲೀಸ್ ಇರ್ಬೋದು, ಲಾ ಅಂಡ್ ಆರ್ಡರ್ ಪೊಲೀಸರ ಜೊತೆಗೆ ಸಮನ್ವಯ ತಗೊಂಡು ಕೆಲಸ ಮಾಡ್ತಾರೆ. ಇಟ್ಸ್ ಲೈಕ್ ಇಂಟಿಗ್ರೇಟೆಡ್. ಯಾರ್ಯಾರು ಸೈಲೋಸ್ ಅಲ್ಲಿ ಕೆಲಸ ಮಾಡ್ತಾರೆ ಅವನ್ನೆಲ್ಲ ಇಂಟಿಗ್ರೇಟೆಡ್ ಮಾಡುವ ಕೆಲಸ GBA ಮಾಡುತ್ತೆ ಅನ್ನೋದು ನಮ್ಮ ಭರವಸೆ. ಓಕೆ ನಿರೀಕ್ಷೆಗಳು ಗ್ರೇಟರ್ ಬೆಂಗಳೂರು ಅಥಾರಿಟಿ ಮೇಲೆ ಸಿಕ್ಕಾಪಟ್ಟೆ ಇದೆ. ತ್ಯಾಗರಾಜ್ ಅವರೇ, 198 ವಾರ್ಡುಗಳು, ಇನ್ನು ಮುಂದೆ ಇರೋದು 450 ವಾರ್ಡುಗಳು. 198 ವಾರ್ಡುಗಳಲ್ಲಿ 5,000 ಸಿಬ್ಬಂದಿಯ ಕೊರತೆ ಇತ್ತು ಎನ್ನುವುದಾಗಿ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಅಥವಾ ಸಿಬ್ಬಂದಿಗಳ ನಿಯೋಜನೆ ಆಗಿಲ್ಲ, ಹೀಗಾಗಿ ಬೆಂಗಳೂರಿನ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತೇಳಿ. 198ರಲ್ಲೇ ಹಿಂಗಾದ್ರೆ ಸರ್ 450ರಲ್ಲಿ ಏನ್ ಕತೆ ಅಂತೇಳಿ? ಈಗ 198 ವಾರ್ಡ್ಗಳನ್ನ ನಿಭಾಯಿಸೋದಕ್ಕೇನೆ ಮೊನ್ನೆ ರೀಸೆಂಟಾಗಿ 2 ತಿಂಗಳಿಂದ ಕೂಡ ನೀವು ಫ್ರೀಡಮ್ ಪಾರ್ಕಲ್ಲಿ ಅಧಿಕಾರಿ ಮತ್ತು ನೌಕರರ ಹೋರಾಟ ಕೂಡ ನೋಡಿರ್ತೀರ. ಹೌದು, ಪ್ರತಿಭಟನೆ ಮಾಡಿದ್ರು. ಹೆಚ್ಚುವರಿಯಾಗಿ ಅಧಿಕಾರಿನ ನಿಯೋಜನೆ ಮಾಡೋದಕ್ಕೆ ಅವಕಾಶ ಕಲ್ಪಿಸಿ ಅಂತ ಹೇಳ್ಬಿಟ್ಟು ಸರ್ಕಾರದ ಹತ್ರ. ಆದರೂ ಇದುವರೆಗೂ ಅದು ಮಾಡಿಲ್ಲ. ಅಂದರೆ ಕಡಿಮೆ ಇದೆ. ಈಗ 198 ವಾರ್ಡ್ನೇ ನಿಭಾಯಿಸೋಕ್ಕಾಗದಿರೋರು 450 ವಾರ್ಡ್ಗಳನ್ನ ನಿಭಾಯಿಸ್ತಾರೆ ಅಂತ ಹೇಳಿದ್ರೆ ತುಂಬ ಕಷ್ಟ ಇದೆ. ಅದರಲ್ಲೂ 198 ವಾರ್ಡ್ಗಳಿಗೂ ಈಗ ಪ್ರೆಸೆಂಟ್ ಇರುವಂಥ ಅಧಿಕಾರಿಗಳೇ ಹೆಚ್ಚುವರಿ ಹುದ್ದೆಗಳನ್ನ ನಿಯೋಜನೆ ಮಾಡಿಕೊಂಡು ಒಬ್ಬೊಬ್ರು ಬಂದ್ಬಿಟ್ಟು 3 ಕೆಲಸಗಳನ್ನ 3 ಕಡೆ ನಿಭಾಯಿಸ್ತಾ ಇದ್ದಾರೆ ಇವತ್ತು. ಈ ರೀತಿ ಪರಿಸ್ಥಿತಿ ಇರೋವಂಥ ಸಮಯದಲ್ಲಿ ಈ 5,000 ಜನರನ್ನ ಯಾವ ರೀತಿ ಇವರು ಎಲ್ಲಿಂದ ಕರ್ಕೊಂಡ್ಬಂದು ಫಿಲ್ ಮಾಡ್ತಾರೋ ಗೊತ್ತಿಲ್ಲ. ಮತ್ತು ಅದ್ರ ಜೊತೆಗೆ ಇಲ್ಲಿ ಈಗ ಬೆಂಗಳೂರಿನ ಏನು ಗ್ರೇಟರ್ ಬೆಂಗಳೂರಾಗಿ ಅಭಿವೃದ್ಧಿ ಪಡಿಸೋ ನಿಟ್ಟಿನಲ್ಲಿ ಏನು ಬೆಂಗಳೂರಿನ ವಿಸ್ತೀರ್ಣ ಕೂಡ ದೊಡ್ಡದಾಗಿ ಮಾಡ್ತಾ ಇರೋದ್ರಿಂದ ಬರೀ ಕಿಲೋಮೀಟರ್ಸ್ ಜಾಸ್ತಿ ಆಯ್ತೇ ಹೊರತು ಅಭಿವೃದ್ಧಿ ಏನು ಜಾಸ್ತಿ ಆಗಲ್ಲ. ಮತ್ತು ಅದ್ರ ಜೊತೆಗೆ IASಗಳು ಹೆಚ್ಚುವರಿಯಾಗಿ ಕೆಲಸ ಮಾಡ್ತಾರೆ ಇಲ್ಲಿ ಬಂದು. ಅಂದರೆ ಅವ್ರ ಅಧಿಕಾರದ ವರ್ಚಸ್ಸನ್ನ ಬೆಳೆಸ್ಕೊತಾರೆ. KSಗಳು ಅಷ್ಟೇ, ಅವ್ರ ಪ್ರಮಾಣ ಅವ್ರು ಬೆಳೆಸ್ಕೊಳ್ಳೋದಕ್ಕೆ ಅಷ್ಟೇ ಬಿಟ್ಟರೆ ಇಲ್ಲಿ ಕೆಳಗಡೆ ಇರೋಂಥ ಅಧಿಕಾರಿಗಳನ್ನ ನಿಯೋಜನೆ ಮಾಡೋದ್ರಿಂದ ಅಭಿವೃದ್ಧಿ ಆಗತ್ತೆ ಅನ್ನೋದು ಇವ್ರು ಇನ್ನೂ ಅರ್ತಿಲ್ಲ. ಬರೀ IAS KSಗಳು ಮಾತ್ರ ಇಲ್ಲಿ ಏನು BBMPನ ಆಳ್ಬೇಕನ್ನೋ ಒಂದು ವಾತಾವರಣದಲ್ಲಿ ಈ GBAನ ತಂದಂಗಿದೆ. ಇವ್ರು ಬಿಟ್ಟರೆ ಈಗ IAS KSಗಳು ಬಿಟ್ಟರೆ ಸರ್ಕಾರ ಅಷ್ಟೇ. ಇಲ್ಲಿ ಆ್ಯಕ್ಚುಲಿ ನನ್ನ ಮುಖ್ಯ ಉದ್ದೇಶನೇ ಏನು ಗೊತ್ತಾ ಸರ್, ಕೌನ್ಸಿಲರ್ಸ್ ಬರ್ಬೇಕು ಸರ್. ಕಾರ್ಪೊರೇಟರ್ಸ್ ಬಂದರೆ ಆಗ ಎಷ್ಟೇ ಹುದ್ದೆಗಳಿರಲಿ, ಎಷ್ಟೇ ಏನೇ ಇರಲಿ, ಅದನ್ನು ಪ್ರತಿ ವಾರ್ಡ್ಗಳನ್ನ ನಿಭಾಯಿಸೋ ಕೆಪಾಸಿಟಿ ಇರುತ್ತೆ. ಅಂಥವ್ರು ಇದ್ದಾಗ ಬರೀ ನಿಮಗೆ GBA ಇವಾಗೇನು GBAಯಿಂದ 5 ನಗರ ಪಾಲಿಕೆಯಲ್ಲಿ 2 ಮಾಡಿದ್ರೂ ಅದನ್ನು ನಿಭಾಯಿಸೋ ಕೆಪಾಸಿಟಿ ಅಧಿಕಾರಿಗಳಿಗಿದೆ. ಆದರೆ ಕಾರ್ಪೊರೇಟರ್ಸ್ ಬರಬೇಕು. ಕಾರ್ಪೊರೇಟರ್ಸ್ನ ಬರೋಕ್ಕೆ ಬಿಡದೆ ಬರೀ MLAಗಳೇ ಮೇಂಟೈನ್ ಮಾಡ್ತಿದ್ರೆ ಇವತ್ತು ನೋಡಿದ್ದೀರಾ ನಮ್ಮ
ಬೆಂಗಳೂರಿನ ಪರಿಸ್ಥಿತಿ. ನಾವು ಇಲ್ಲಿ ಬರೀ 20 ನಿಮಿಷದಲ್ಲಿ ಬರೋ ಸ್ಥಳಕ್ಕೆ ನಾವು ಇವತ್ತು ಹತ್ರ ಒಂದು 45 ನಿಮಿಷ 48 ನಿಮಿಷ ಬರ್ತಾ ಇದೀವಿ. ಖಂಡಿತ. ರಸ್ತೆಗಳಲ್ಲಿ ಅಲ್ಲ ದಿನ್ನೆಗಳು, ನಮ್ಮ ಗಾಡಿಗಳೆಲ್ಲ ಇದು ಅಧ್ವಾನ ಆಗ್ಬಿಟ್ಟಿದೆ. ಅದ್ರ ಜೊತೆಗೆ ಆ ಗಾಡಿಗಳು ಓಡಾಡಿ ನಮಗೂ ಮೈಕೈ ನೋವುಗಳು ಬಂದ್ಬಿಡುತ್ತೆ ಓಡಾಡಿ. ಅಂದರೆ ಅಷ್ಟೊಂದು ಸ್ಟ್ರೆಸ್ ತಗೊಂಡು ಇವತ್ತು ನಾವು ರಸ್ತೆಗಳಲ್ಲಿ ಓಡಾಡ್ತಾ ಇದ್ದೀರಿ. ಅಂದರೆ ನೀವು ಅದ್ರ ಜೊತೆಗೆ ನೋಡ್ಬೋದು, ಇವಾಗ ಮಳೆ ಬರ್ತಾ ಇದೆ. ನಿನ್ನೆ ಬರೀ ಒಂದು ಅರ್ಧ ಗಂಟೆ ಬಂತು ಮಳೆ. ಬೆಂಗಳೂರು ಏನಾಯಿತು, ಫುಲ್ ಅಲ್ಲ ದಿನಗಳೆಲ್ಲ ತುಂಬಿಕೊಂಡು ಅಧ್ವಾನ ಆಗೋಯ್ತು. ಅದನ್ನೆಲ್ಲ ನಿಭಾಯಿಸ್ಬೇಕಂತ ಹೇಳಿದ್ರೆ ಕೌನ್ಸಿಲರ್ಸ್ ಕಂಪಲ್ಸರಿ ಬೇಕು. ವಾರ್ಡ್ ಮಟ್ಟದಲ್ಲಿ ಏನು ಸಮಸ್ಯೆಗಳಿದೆ ಆ ಕೌನ್ಸಿಲರ್ಸ್ಗೆ ಗೊತ್ತಿರುತ್ತೆ. MLA ಗಳಿಗೆ ಗೊತ್ತಾಗಲ್ಲ, MLA ಗಳ ಹತ್ರ ಇರೋಂಥ ಲೀಡರ್ಸ್ಗೆ ಗೊತ್ತಾಗಲ್ಲ, MLA ಗಳ ಹತ್ರ ಇರೋಂಥ ಕಮಿಟಿ ಮೆಂಬರ್ಸ್ಗೆ ಗೊತ್ತಾಗಲ್ಲ. ಗೊತ್ತಾಗೋದೇ ಕೌನ್ಸಿಲರ್ಸ್ಗೆ. ಅವ್ರ ಹತ್ರ ಪ್ರತಿಯೊಬ್ಬ ಸಾರ್ವಜನಿಕರು ಬಂದು ಅವ್ರ ಸಮಸ್ಯೆಗಳನ್ನ ಅವುಗಳನ್ನ ಹೇಳ್ಕೊಂಡಾಗ ಆ ಸಮಸ್ಯೆಗೆ ಇಮಿಡಿಯೇಟಾಗಿ ಇತ್ಯರ್ಥ ಮಾಡೋದಕ್ಕೆ ಕೌನ್ಸಿಲ್ಗಳಿರ್ತವೆ. ಅಲ್ಲಿ ಬಂದು ಏನಿದೆ ಮೇಯರ್ಗಳಿರ್ತಾರೆ, ಅವರೆಲ್ಲ ನಿಭಾಯಿಸ್ತಾರೆ. ಆಗ ಇವರು ಕಮಿಷನರ್ಸು ಹಾಗೆ ಈ ಹಿಂದೆ ಎಲ್ಲ ನಿಮಗೂ ಗೊತ್ತಿದೆ, BC ಇತ್ತು, ಮತ್ತು BCC ಆಯಿತು, BCCಯಿಂದ BBMP ಆಯಿತು. ಇಲ್ಲೆಲ್ಲ ಕಮಿಷನರ್ ಒಬ್ಬರೇ ಇದ್ರು. ಬೆಂಗಳೂರು ಚಿಕ್ಕದಾಗಿದ್ರು ಒಬ್ಬರೇ ಕಮಿಷನರ್ ಇದ್ರು. ನಿಭಾಯಿಸಿದ್ದು ಹೆಂಗಂದ್ರೆ ಮೇಯರ್ ಇದ್ರು, ಅವ್ರ ಕೆಳಗಡೆ ಕೌನ್ಸಿಲರ್ಸ್ ಇದ್ರು. ಅವರೆಲ್ಲ ತಗೊಂಡು ಬರೋಂಥ ಸಮಸ್ಯೆಗಳನ್ನ BBMP ಕಮಿಷನರ್ಗಳು ಅಪ್ರೂವಲ್ ಕೊಡ್ತಾ ಇದ್ರು. ಇಷ್ಟು ಕೊಡ್ತಾ ಇದ್ದಾಗ ಕೆಲಸ ಕ್ಲೀನಾಗಿ ಆಗ್ತೈತಿ. ಇವತ್ತು ಎಲ್ಲಿದೆ ಆ ಪರಿಸ್ಥಿತಿ? ಬರೀ ಇಲ್ಲೇನಾರ ನಾವು ಅಧಿಕಾರಿ ಸಿಗಲಿಲ್ಲ ಅಂತ ಹೇಳಿದ್ರೆ MLA ಹತ್ರ ಹೋಗ್ಬೇಕು. MLA ಹತ್ರ ಹೋದ್ರೆ MLA ಅವರು ಬರೀ ಲೆಟರ್ ಕೊಡ್ಬೋದು ಅಷ್ಟೇ, ಫೋನ್ ಮಾಡಿ ಹೇಳ್ಬೋದು ಅಷ್ಟೇ. ಸಮಸ್ಯೆನ ಖುದ್ದಾಗಿ ಬಂದು ಅದನ್ನ ನಿವಾರಣೆ ಮಾಡೋದು ಯಾರು? ಅಧಿಕಾರಿ ಬಂದು ನಿವಾರಣೆ ಮಾಡಬೇಕಲ್ಲ. ಎಲ್ಲಿ ಬರ್ತಾರೆ? ಇವತ್ತು ಅವ್ರು ಒಬ್ಬೊಬ್ಬರಿಗೆ 2 3 ಹೆಚ್ಚುವರಿ ಹುದ್ದೆಗಳನ್ನ ಕೊಟ್ಟಾಗ, ನಿಯೋಜನೆ ಮಾಡಿದಾಗ ಅವರು ಆ ಕೆಲಸಗಳು ನೋಡ್ತಾರೆ, ಇಲ್ಲಿ ಬಂದು ಸಮಸ್ಯೆ ನಿವಾರಣೆ ಮಾಡ್ತಾರ? ಮಾಡಬೇಕಾಗಿರೋದು ಫಸ್ಟ್ ಕೆಲಸ ಬಂದು ಎಲೆಕ್ಷನ್. ಈಗ ಕೌನ್ಸಿಲರ್ಸ್ ಎಲೆಕ್ಷನ್ನ ಡಿಕ್ಲೇರ್ ಮಾಡಿದ್ರೇ ಅದಾದ ನಂತರ ಬೇಕಾದ್ರೆ ಗ್ರೇಟರ್ ಬೆಂಗಳೂರು ಮಾಡಿದ್ರೆ ಒಳ್ಳೇದಂತ 100% ಹೇಳ್ತಾ ಇದ್ದೀನಿ ಸರ್. ಈಗ ಏನೇ ಮಾಡಲಿ, ಸುಮ್ಮನೆ ಈಗ 5,000 ಜನರನ್ನ ಎಂಪ್ಲಾಯ್ಸ್ನ ಎಕ್ಸ್ಟ್ರಾ ತಗೊಳ್ಳೋದಕ್ಕೆ, ಈಗ ಹೊಸದಾಗಿ ತಗೊಳ್ಳೋದಕ್ಕಿಂತ ಫಸ್ಟ್ ಕೌನ್ಸಿಲರ್ಸನ್ನು ತಗೊಳ್ಳಿ. ಸಮಸ್ಯೆ ಗೊತ್ತಾಗತ್ತೆ, ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದೆ ಅದನ್ನು ನಿವಾರಣೆ ಮಾಡೋದಕ್ಕೆ ಒಂದು ಸಮಿತಿಯನ್ನು ರಚಿಸಿ. ಆವಾಗ ಅಧಿಕಾರಿಗಳಿಂದ ನಮಗೆ ಹೆಲ್ಪ್ ಸಿಗತ್ತೆ. ಸುಮ್ಮನೆ IASಗಳು KSಗಳನ್ನ ತಂದು ನಮ್ಮ ತೆರಿಗೆ ದುಡ್ಡುಗಳನ್ನ ಅವ್ರಿಗೆ ಪೇಮೆಂಟ್ ಆಗಿ ಕೊಟ್ಟು ಅವ್ರನ್ನ ನಾವು ಸಾಕೋ ಬದಲು, ಅವರು ಇನ್ನು ದೇಶದಲ್ಲಿ ಎಷ್ಟೋ ಕಡೆ IASಗಳಿಲ್ಲದೆ ಒದ್ದಾಡ್ತಾ ಇದ್ದಾರೆ, ಹೆಚ್ಚುವರಿಯಾಗಿ ಇದು ಮಾಡ್ತಾರೆ. ಅಂಥ ಜಾಗದಲ್ಲಿ ಅಂಥವ್ರನ್ನ ನಿಯೋಜನೆ ಮಾಡಲಿ. ಇಲ್ಲಿ ಹಾಕಿ ಸುಮ್ಮನೆ ಅವ್ರಿಗೆ ಲಕ್ಷಾಂತರ ರೂಪಾಯಿ ದುಡ್ಡುಗಳನ್ನ ಕೊಟ್ಟು ವ್ಯರ್ಥ ಮಾಡೋ ಬದಲು ಇಷ್ಟು ಜನ ಬೇಕಾಗಿತ್ತ ಒಂದು ಬೆಂಗಳೂರಿಗೆ? ಖಂಡಿತ. ಸದ್ಯಕ್ಕೆ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹಾಗೇನೆ ದಾಸಪ್ಪ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ದಾಸಪ್ಪ ಅವರೇ, ಈಗ ಇರುವಂತ ಒಂದು ಪಾಲಿಕೆ 5 ಪಾಲಿಕೆಗಳಾಗಿ ಹೆಚ್ಚುವರಿ ಆದ್ರೆ ರಾಜಕೀಯ ಪಕ್ಷದವರಿಗೂ ಲಾಭ ಅಲ್ವಾ ಸರ್? ವಾರ್ಡುಗಳ ಸಂಖ್ಯೆ ಹೆಚ್ಚಾಗುತ್ತೆ, ಒಂದು ಪೊಲಿಟಿಕಲ್ ಪಾರ್ಟಿಯ ಶಕ್ತಿ ಕೂಡ ಹೆಚ್ಚಾಗುತ್ತೆ ಎಲೆಕ್ಷನ್ ನಡೆದ್ರೆ. ಸರ್, ಇದು ರಾಜಕೀಯ ಲಾಭಕ್ಕಿಂತ ಮುಖ್ಯವಾಗಿ ಬೆಂಗಳೂರಿನ ಜನತೆಗೆ ಒಳ್ಳೇದಾಗ್ಬೇಕು ಸರ್. ಇದು ಪಕ್ಷದ ಅಥವಾ ಇದಿಲ್ಲ, ಬೆಂಗಳೂರು ಯಾವುದೇ ಪಕ್ಷ ಇರಲಿ, ಅದು ಬೆಂಗಳೂರಿನ ಜನತೆಗೆ ಒಳ್ಳೇದಾಗಬೇಕು. ಇಲ್ಲಿಂದ ಪಾಲಿಕೆಯಿಂದ ಮಾನ್ಯತಾ ಟೆಕ್ ಪಾರ್ಕ್ ಎಷ್ಟು ಕಿಲೋಮೀಟರ್ ಇದೆ ಸರ್? 10 ಕಿಲೋಮೀಟರ್ ಇದೆ. ಒಂದ್ಸರಿ ಮಳೆ ಬಂದರೆ, ನಮ್ಮ ಹಿರಿಯರು ಹೇಳ್ತಾ ಇದ್ರು, ಒಂದ್ಸರಿ ಮಳೆ ಬಂದರೆ ಮಾನ್ಯತಾ ಟೆಕ್ ಪಾರ್ಕ್ ಇದಾದರೆ ಇನ್ನು ಸಾಮಾನ್ಯ ಜನತೆ ವಾಸ ಮಾಡುವ ಸ್ಥಳಗಳು ಅಥವಾ ಗಲ್ಲಿಗಳು ಅಥವಾ ಬಡಾವಣೆಗಳು, ಏರಿಯಾಗಳು, ಹಳೆ ಗ್ರಾಮ ಠಾಣೆಗಳು ಯಾವ ವ್ಯಾಪ್ತಿಲಿ, ಯಾವ ಪರಿಸ್ಥಿತಿಲಿ ಇರ್ಬೋದು ತಾವು ಪರಿಕಲ್ಪನೆ ಮಾಡಿ. ಅಧಿಕಾರಿಗಳು ಅಥವಾ ಸೇವಾ ಸಿಬ್ಬಂದಿಯನ್ನು ನೇಮಿಸ್ಕೊಳ್ಳಿ, ಅವಶ್ಯಕತೆ ಇದ್ದಾಗ ನೇಮಿಸ್ಕೊಳ್ಳಿ. ಈಗಾಗಲೇ ನಮ್ಮ ತುಷಾರ್ ಗಿರಿನಾಥ್ ಸಾಹೇಬರು 4 ಹುದ್ದೆಯಲ್ಲಿದ್ದಾರೆ. ಒಬ್ರಿಗೆ 1 ಹುದ್ದೆ. ಇವಾಗ ಅವರು ಹೆಚ್ಚುವರಿ ಮುಖ್ಯ ಆಯುಕ್ತರು, ನಗರಾಭಿವೃದ್ಧಿ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು, ಗೃಹ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ, ಜೊತೆಗೆ GBA ಆಡಳಿತಾಧಿಕಾರಿ ಹುದ್ದೆನೂ ಸಹ ನಿರ್ವಹಿಸ್ತಾ ಬಂದಿದ್ರು, BBMP ಆಡಳಿತ. ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಜಾಸ್ತಿ ಒತ್ತಡ ಕೊಟ್ರು ಸಹ ಕೆಲಸ ಮಾಡೋಕ್ಕಾಗಲ್ಲ ಸರ್. ಇವಾಗ ಒಬ್ಬೊಬ್ಬ ವಲಯ ಆಯುಕ್ತರಿಗೆ ಇವಾಗ ನಮ್ಮ ಏರಿಯಾದಲ್ಲಿ, ನಮ್ಮ ಯಲಹಂಕ ಝೋನಲ್ಲಿ ಕರಿಗೌಡರು ಅಂತ ಒಬ್ರು ಆಯುಕ್ತರಿದ್ರು, ಅವ್ರಿಗೆ ಪ್ರಭಾರಿ ಇನ್ನೊಂದು ಹುದ್ದೆಯನ್ನು ಕೊಟ್ಟಿದ್ರು. ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಸರ್. ದಯಮಾಡಿ ಇದು ಪೊಲಿಟಿಕಲಿ ಲಾಭ ಅಲ್ಲ, ಇದು ಬೆಂಗಳೂರಿನ ಜನತೆಗೆ ಒಳ್ಳೇದಾಗಬೇಕು.
ಜನತೆಗೆ ಮೂಲಭೂತ ಸೌಕರ್ಯಗಳು ಸಿಗಬೇಕು, ಜನತೆಗೆ ಒಳಚರಂಡಿ ವ್ಯವಸ್ಥೆ ಆಗಬೇಕು, ಜನತೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು. ನಮ್ಮ ಸ್ನೇಹಿತರು ಹೇಳಿದಾಗೆ ಒಂದು ಟ್ರಾಫಿಕ್, ಇವಾಗ ಒಂದು ಉದಾಹರಣೆ ಸರ್, ಇವಾಗ ನಮ್ಮಲ್ಲಿ ಎಷ್ಟು ಪೊಲೀಸು ವಿಭಾಗಗಳಿದೆ ಸರ್, 11 ಏನೋ ಇದೆ. ಅಧಿಕಾರ ವಿಕೇಂದ್ರೀಕರಣ ಮಾಡ್ಕೊಂತ ಇದ್ದಾರೆ. ಅದೇ ರೀತಿ ಅಧಿಕಾರ ವಿಕೇಂದ್ರೀಕರಣ ಆಗ್ಲಿ, ಅಧಿಕಾರಿಗಳು ನೇಮಿಸ್ಲಿ, ಅದನ್ನು ಬಿಟ್ಟು ಒಡೆದು ಹಾಳುವ ನೀತಿ ಸ್ವಲ್ಪನೂ ಇಷ್ಟ ಇಲ್ಲ ಸರ್. ಅದಕ್ಕೆ ಮುಖ್ಯವಾಗಿ ನಮಗೆ ರಾಜಕೀಯ ಲಾಭಕ್ಕಿಂತ ಬೆಂಗಳೂರಿಗರಿಗೆ ಒಳ್ಳೇದಾಗಬೇಕು ಸರ್, ಇದು ನನ್ನ ಅಭಿಪ್ರಾಯ ಸರ್. ಒಡೆದು ಆಳುವ ನೀತಿ, ಓಕೆ, ಒಡೆದು ಆಳುವ ನೀತಿ ಬೇಡ ಎನ್ನುವುದಾಗೂ ಕೂಡ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಸಂತೋಷ್ ಅವರೇ, ಈಗ BBMP ಚುನಾವಣೆ ನಡೆದೇ ಸಾಕಷ್ಟು ಸಮಯಗಳಾಯಿತು. ಒಂದು ಏರಿಯಾದ ಸಮಸ್ಯೆಯನ್ನ ಅರ್ಥ ಮಾಡ್ಕೊಳ್ಳೋದು ಅಥವಾ ಆ ಏರಿಯಾದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅಂತ ಗೊತ್ತಾಗೋದು ಕಾರ್ಪೊರೇಟರ್ಗಳಿಗೆ ಮಾತ್ರ. ಅವರೇ ಇಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳಿಗೆ ಹೇಗೆ ಸಮಸ್ಯೆ ಅರ್ಥ ಆಗುತ್ತೆ? ಅಧಿಕಾರಿಗಳು ಬರ್ತಾ ಇದ್ದಾರ ವಾರ್ಡ್ಗಳಿಗೆ ಜನರ ಸಮಸ್ಯೆಯನ್ನ ಕೇಳೋಕೆ ಹೇಗೆ? ಸರಿ, ಈ ವಿಚಾರವಾಗಿ ಹೇಳಬೇಕು ಅಂದರೆ ಅಲ್ಲಿ AEE ಸುಮಾರು ಸರಿ ನಾವು ಕಂಪ್ಲೇಂಟ್ ಮಾಡಿದ್ರು ಯಾರು ಸ್ಪಂದಿಸ್ತಾನೆ ಇಲ್ಲ. ಬರ್ತೀವಿ ಅಂತ ಹೇಳ್ತಾರೆ, ಸುಮ್ಮನೆ ಸಹಾಯವಾಣಿ, ಬೆಂಗಳೂರು ಸಹಾಯವಾಣಿ ಅಂತ ಒಂದು ಆ್ಯಪ್ ಡೆವಲಪ್ ಮಾಡಿದ್ದಾರೆ. ಅದರಲ್ಲಿ ಎಷ್ಟೋ ಬಾರಿ ರಾಜಕಾಲುವೆಗಳು ತುಂಬಿ ಸುಮಾರು ಒಂದು 10 ವರ್ಷ ಆಗಿದೆ. ನಮ್ಮ ಅಮೃತಹಳ್ಳಿ ಗ್ರಾಮದಲ್ಲಿ ರಾಜಕಾಲುವೆ ಕೆಲಸ ಶುರುವಾಗಿ 10 ವರ್ಷ ಆದರೂ ಕಂಪ್ಲೀಟ್ ಆಗಲಿಲ್ಲ. AEE ಹೇಳಿದ್ರೆ ಬೇಜವಾಬ್ದಾರಿತನ. ಹೇಗೆ ಅಂದರೆ ಇದು ನಮಗೆ ಬರಲ್ಲ, ಇದು ಏನು ಹೇಳ್ತಾರೆ ಅಂದರೆ BWSSPಗೆ ಬರುತ್ತೆ ಅಂತ BBMP ಅವ್ರ ಹತ್ರ ಹೋದ್ರೆ BD ಹೌದು, ಆ ರೀತಿ ಇದು ನಮಗೆ ಬರಲ್ಲ ಅಂತ ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಅವರು ಹೇಳ್ಕೊಂಡು ಇದು ಮಾಡ್ತಾರೆ ವಿನಃ ಅಲ್ಲಿ ಬಂದು ನೋಡಿ ಕೆಲಸ ಅಂತೂ ಇವತ್ತವರೆಗೂ ಒಂದ್ಸರಿನೂ ಮಾಡಲಿಲ್ಲ. ಅದು 15 ವರ್ಷ ಆಗಿದೆ ಕೆಲಸ ಆಗಿ. ಅಮೃತಹಳ್ಳಿಯಿಂದ ರಾಚನಹಳ್ಳಿ ಕೆರೆಗೆ ಹೋಗೋ ರಾಜಕಾಲುವೆದು ಕೆಲಸ ನಿಂತು ಆಗಲೇ ಇಲ್ಲ. ಮತ್ತು ಇನ್ನೇನಾದರೂ ಈ ನಮ್ಮ BBMP ಕಸ ವಿಲೇವಾರಿದು ಎಷ್ಟೋ ಸರಿ ಹೇಳಿದ್ರು ಮನೆಗೂ ಬರ್ತೀವಿ ಅಂತ ತಗೊಂಡು ಹೋಗ್ತೀವಿ ಅಂತಾರೆ. ಬರೋ ಟೈಮಲ್ಲಿ ಪ್ರತಿ ಮನೆಗೂ 50-100 ಅಂತ ಚಾರ್ಜ್ ಮಾಡ್ತಾರೆ, ಬಟ್ ಕೆಲಸ ಮಾತ್ರ ಮಾಡ್ತಿಲ್ಲ. ಅದೇ ನಮ್ಮ BBMP ಸದಸ್ಯರು ಯಾರಾದರೂ ಇದ್ದರೆ, ಅಲ್ಲಿ ಲೋಕಲ್ನವರೇ ಯಾರಾದರೂ ಇರ್ತಾರೆ, ನಮಗೆ ಕೈಗೆ ಸಿಗ್ತಾರೆ ಅವರು. ಅವ್ರಿಗೆ ಹೇಳಿದ್ರೆ ಇವರು ನಮ್ಮ ಕಾರ್ಪೊರೇಟರ್ ಆಗ್ಬೋದು, BBMP ಸದಸ್ಯರಾದರೆ ಇಲ್ಲಿ BBMP ಕಮಿಷನರ್ಗೋ AEEಗೋ ಅವ್ರ ಮಾತು ಸ್ವಲ್ಪ ನಡೆಯುತ್ತೆ, ಅಧಿಕಾರದಲ್ಲಿದ್ದಾರೆ ಅನ್ನೋದು ನಡೆಯುತ್ತೆ. ಅದು ಇಲ್ಲದೆ ಇರೋ ಕಾರಣ ತುಂಬ ಯಾವುದೇ ರೀತಿ ಕೆಲಸಗಳು ಆಗ್ತಿಲ್ಲ, ಜನಗಳಿಗೆ ತುಂಬ ತೊಂದರೆ ಆಗ್ತಿದೆ. ಅಧಿಕಾರಿಗಳು ಸುಮ್ಮನೆ ಹೆಸರಿಗಷ್ಟೇ ಅಧಿಕಾರಿ, ಅವರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಒಂದ್ಸರಿನೂ ಬರಲ್ಲ ಸರ್. ನಾವು 100 ಸರಿ ಕಾಲ್ ಮಾಡಿದ್ರು ಬರಲ್ಲ. ಬೆಸ್ಕಾಂ ಅಧಿಕಾರಿಗಳಾಗ್ಬೋದು, BBMP ಅಧಿಕಾರಿಗಳಿಗೆ ಎಲ್ಲರೂ ಅಷ್ಟೇ ಆಗಿದ್ದಾರೆ. ಅದೇ ನಮ್ಮ BBMP ಸದಸ್ಯರಿದ್ದರೆ ತುಂಬ ಒಳ್ತಾಗ್ತಿತ್ತು ನಮ್ಮ ಜನತೆಗೆ. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆ ಆಗ್ತಾ ಇದೆ. ರಾಘವೇಂದ್ರ ಅವರನ್ನ ಮಾತನಾಡಿಸ್ತಾ ಹೋಗೋಣ, ಅವರಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ರಾಘವೇಂದ್ರ ಅವರೇ, ಈಗಾಗಲೇ ಸರ್ಕಾರಕ್ಕೆ ಸಾಕಷ್ಟು ಹೊರೆ ಇವೆ ಎನ್ನುವಂಥದ್ದಾಗಿ ಚರ್ಚೆಗಳು ಆಗ್ತಾ ಇವೆ. ಒಂದ್ ಕಡೆಯಲ್ಲಿ ಅವರದ್ದೇ ಆದಂಥ ಯೋಜನೆಗಳಿಗೂ ಕೂಡ ಸರ್ಕಾರ ಹಣ ಕೊಡಬೇಕು. ಇತ್ತ ಈ 5 ಪಾಲಿಕೆಗಳಾದ್ರೆ ಸರ್ಕಾರ ಇದನ್ನ ಹೇಗೆ ನಿಭಾಯಿಸುತ್ತೆ? ಆ ಕೆಪಾಸಿಟಿ ಅಂತ ಹೇಳಿದ್ರೆ ಆರ್ಥಿಕ ಶಕ್ತಿ ಸರ್ಕಾರಕ್ಕೆ ಇದೆಯಾ ಹೇಗೆ? ಸೊ ವೆರಿ ಗುಡ್ ಕ್ವಶನ್ ಸಂಪತ್ ಅವರೇ. ಎಸ್, ಫಂಡ್ಸ್ ಕ್ರಂಚ್ ಅನ್ನೋದು ಪ್ರತಿ ಟೈಮಲ್ಲೂ ಇರುತ್ತೆ. ಈ 5 ಕಾರ್ಪೊರೇಷನ್ ಅಲ್ಲಿ ಏನೇನ್ ಜನರೇಟ್ ಆಗುತ್ತೆ ಫಂಡ್ಸ್ ಎಲ್ಲ, ಈಗಿನ BBMP ಬಜೆಟ್ ಬಂದ್ಬಿಟ್ಟು ಕ್ಲೋಸ್ ಟು 20,000 crores, 20,000 ಕೋಟಿ ಇದೆ, 19,814 ಕೋಟಿ ಏನು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿ ಕಾರ್ಪೊರೇಷನ್ಗೂ ಡಿಫ್ರೆಂಟ್ ಫಂಡಿಂಗ್ ಫಂಡ್ ಅವ್ರವ್ರ ಫಂಡ್ಸ್ ಅವರೇ ಜನರೇಟ್ ಮಾಡ್ಬೇಕಾಗುತ್ತೆ. ಜೊತೆಗೆ ಏನು ಅಂತ ಹೇಳಿದ್ರೆ, ಸುಮಾರು ಜನ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟದೇ ಇರೋರು ಬೆಂಗಳೂರಲ್ಲಿ ಬಹಳಷ್ಟು ಜನ ಇದ್ದಾರೆ. ಬೆಂಗಳೂರಲ್ಲಿ ಬಹಳಷ್ಟು BBMP ಗಮನಕ್ಕೆ ಬರದೇ ಇರೋದು ಸಹ ಬಹಳಷ್ಟು ಪ್ರಾಪರ್ಟೀಸ್ ಇನ್ನೂ ಸಹ ಕಡಿಮೆ ಇದರಲ್ಲಿದೆ. ಅದ್ರ ಜೊತೆಗೆ ರೆವಿನ್ಯೂ ಅನ್ನೋದು ಅಷ್ಟು ಬರ್ತಾ ಇಲ್ಲ. ಹಿಂಗೆ ಡಿಫ್ರೆಂಟ್ ಕಾರ್ಪೊರೇಷನ್ ಆದಾಗ ಏನಾಗುತ್ತೆ ಅಂದ್ರೆ, ಒಂದು ಕಾರ್ಪೊರೇಷನ್ ಮತ್ತೆ ಇನ್ನೊಂದು ಕಾರ್ಪೊರೇಷನ್ ನಡುವೆ ಒಂದು ಸ್ಪರ್ಧಾತ್ಮಕ ಒಂದು ಇದು ಬರುತ್ತೆ. ಯಾಕಂತಂದ್ರೆ ಮಹದೇವಪುರ ಕಾರ್ಪೊರೇಷನ್ ನಿಮ್ಗೆ 10,000 ಕೋಟಿ ಬಂತು, ಬೆಂಗಳೂರು ವೆಸ್ಟ್ ಕಾರ್ಪೊರೇಷನ್ ಬರೀ ನಿಮ್ಗೆ 3,000 ಕೋಟಿ ಬರ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲೂ ಸಹ ಫಂಡ್ಸ್ ನ ಉತ್ಪತ್ತಿ ಮಾಡೋದಕ್ಕೆ ಡಿಫ್ರೆಂಟ್ ಸೋರ್ಸಸ್ ಇದು ಮಾಡಿದ್ರೆ ತೆರಿಗೆ ಒಂದೇ ಅಂತಲ್ಲ ಬಹಳಷ್ಟು ಜನ ಬಹಳಷ್ಟು BBMP ಬಿಲ್ಡಿಂಗ್ಸ್ ಬರೀ ಈಗಲೂ ಸಹ 100 ವರ್ಷ ಲೀಸಲ್ಲಿ ಇದೆ. ಬರೀ ₹100, ₹300, ₹500 ಇದೆ. ಮಾರ್ಕೆಟ್ ವ್ಯಾಲ್ಯೂ ನಿಮ್ಗೆ 20,000, 15,000, 20,000 ಇದೆ. ಈ ರೀತಿ ಎಲ್ಲಾನು ಸಹ ಏನಾಗುತ್ತೆ ಅಂತ ಹೇಳಿದ್ರೆ, ಆ ರೀತಿ ಫಂಡ್ಸ್ ಕಲೆಕ್ಟ್ ಮಾಡ್ಕೋಬಹುದು. ಅದಾದ್ಮೇಲೆ ಬಹಳಷ್ಟು ಕಡೆ ಫಂಡ್ಸ್ ಏನ್ ಬರ್ದೇ ಇರೋದಕ್ಕೂ ರಾಜ್ಯ ಸರ್ಕಾರ ಅಲ್ಲಿಗೆ ಕಾರ್ಯ ನಡೆಸುವಂತ ಫಂಡ್ಸ್ ನ ಕೊಡ್ಬೇಕು ಅನ್ನೋದು ಸಹ GBA ಆಕ್ಟ್ ಅಲ್ಲಿ ಹೇಳಿದೆ. ಸೊ ಈ ಆಕ್ಟ್ ಅಲ್ಲಿ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಅಂದ್ರೆ ಒಂದು ಕಾರ್ಪೊರೇಷನ್ ಅವರ ನಡೆಸೋದಕ್ಕೆ ಅವ್ರ ಫಂಡ್ಸ್ ನ ಅವರೇ ಉತ್ಪತ್ತಿ ಮಾಡ್ಕೋಬೇಕು. ಉತ್ಪತ್ತಿ ಮಾಡ್ಕೊಳ್ಳುವ ಆಗದೆ ಇರುವ ಸಂದರ್ಭದಲ್ಲಿ
ರಾಜ್ಯ ಸರ್ಕಾರ ಅದಕ್ಕೆ ಫಂಡ್ಸ್ ಕೊಡ್ಬೇಕು ಅನ್ನೋದಿದೆ ಒಂದು. ಓಕೆ. ಸೊ ಎರಡನೇದೇನು ಅಂತ ಹೇಳಿದ್ರೆ, ಹೌದು, ಏನು ಕೆಲವೊಂದು ಕೆಲವೊಂದು ಏನು ಕಾರ್ಪೊರೇಷನ್ಗೆ ಜಾಸ್ತಿ ಫಂಡ್ಸ್ ಬರುತ್ತೆ, ಯಾಕಂದ್ರೆ IT ಕಂಪ್ನೀಸ್ ಇಲ್ಲಿ ಅಲ್ಲೆಲ್ಲ ಜಾಸ್ತಿ ಇದೆ, ಇಲ್ಲೆಲ್ಲ ಯಾವ್ದು ರೆವಿನ್ಯೂ ಮಾತ್ರ ಏನೋ ನೋಡ್ಕೋಬೇಕಾಗುತ್ತೆ ಅಂತ ಹೇಳಿದ್ರೆ, ಆ ರೀತಿ ಇದ್ದಾಗ ಸರ್ಕಾರದಿಂದ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಏನೋ ಫಂಡ್ಸ್ ಅನ್ನೋದು ಬರುತ್ತೆ, ಕೆಲವೊಂದು ಫಂಡ್ಸ್ ಬರ್ತದೆ. ಬಟ್ ಆ ಕೆಪಾಸಿಟಿ ಇದೆಯಾ ಸರ್ ಗೊತ್ತಿಲ್ಲ. ನಾವು ಈಗ ಒಂದು ಮಗುನ ಬಂದಿದೆ, ಸೊ ಈಗಲೇ ಬಹಳಷ್ಟು ಯೋಚನೆ ಮಾಡೋದಕ್ಕಿಂತ ಅದಕ್ಕೆ ಕಾರ್ಯನಿರ್ವಹಿಸಕ್ಕೆ ಟೈಮ್ ಕೊಡ್ಬೇಕು ಅಂತ. ಸೊ ನಮ್ ಸ್ನೇಹಿತರೆಲ್ಲ ಹೇಳ್ತಿರೋ ಎಕ್ಸಾಕ್ಟ್ಲಿ ಏನೋ BBMP ಚುನಾವಣೆ ಆಗ್ಬೇಕು, ಅದ್ರಲ್ಲಿ ಯಾವ ಡಿಸ್ಪ್ಯೂಟ್ ಇಲ್ಲ. ಪ್ರತಿ ಬೆಂಗಳೂರಿನ ಜನತೆ, BPAC ಸಂಸ್ಥೆ ಇರ್ಬೋದು, ಹಲವಾರು ಜನ BBMP ಚುನಾವಣೆ ಆಗ್ಲೇಬೇಕು ಅಂತಾನೆ ಇದೆ. ಸೊ ನೀವು GBA ಮಾಡ್ತಿರೋ ಬಿಡ್ತಿರೋ, ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆಕ್ಟ್ ಮಾಡ್ತಿರೋ ಬಿಡ್ತಿರೋ, BBMP ಚುನಾವಣೆ ಮಾಡಿ ಅಂತ ಹೇಳ್ಬಿಟ್ಟು ನಾವು ಅದೇ ಕೇಳ್ತಾ ಇದ್ದೋ. ಬಟ್ ಏನಂತ ಹೇಳಿದ್ರೆ, ಇವಾಗ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆಕ್ಟ್ ಆಗಿದೆ, ಸೊ ಇದ್ರ ಮೇಲೆ ಚುನಾವಣೆ ಆಯ್ತು ಅಂತ ಹೇಳಿದ್ರೆ ಬಹಳಷ್ಟು ಜನ ಹೆಚ್ಚಿನ ಕಾರ್ಪೊರೇಟರ್ಸ್ ಬರ್ತಾರೆ. ಹೆಚ್ಚಿನ ಕಾರ್ಪೊರೇಟರ್ಸ್ ಬಂತು ಅಂತ ಹೇಳಿದ್ರೆ ಅವರ ಪರಿಮಿತಿ ಬಂದ್ಬಿಟ್ಟು 20 ರಿಂದ 22 ಸಾವಿರ ಪಾಪ್ಯುಲೇಷನ್ಸ್ ಮಾತ್ರ ಇರುತ್ತೆ. ಹಂಗಿದ್ದಾಗ ಇನ್ನೂ ಎಫೆಕ್ಟಿವ್ ಆಗಿ ಗವರ್ನೆನ್ಸ್ ನಡೆಯುತ್ತೆ ಅನ್ನೋದು ಒಂದು ನಂಬಿಕೆ ನಮ್ದು. ವೆಲ್, ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನ ವೆಲ್ಕಮ್ ಮಾಡಿಕೊಳ್ಳುವಂಥ ಸಮಯ, ಹಾಗೇನೆ BBMPಗೆ ಬಾಯ್ ಹೇಳುವಂಥ ಸಮಯ ಇದು. 5 ಪಾಲಿಕೆಗಳು ಹೇಗಿರುತ್ತೆ, ಪ್ರತಿಯೊಬ್ಬರ ಹುದ್ದೆಗಳ ವಿವರ ಹೇಗಿರುತ್ತೆ, ಹಾಗೇನೆ ಇದನ್ನ ಯಾವ ರೀತಿಯಾಗಿ ಸರ್ಕಾರ ನಿಭಾಯಿಸಬಹುದು ಎನ್ನುವಂಥ ವಿಚಾರದ ಕುರಿತಂತೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ತ್ಯಾಗರಾಜ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಬೆಳೀತಾ ಇರುವಂಥ ಬೆಂಗಳೂರನ್ನ ಸ್ವಚ್ಛವಾಗಿ ಇಡೋದು ಪೌರ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಹೋರಾಟಗಳು ನಡೆದಿವೆ. ಸರ್ಕಾರ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಪಾಲಿಕೆಯಲ್ಲೇ ಸಾಕಷ್ಟು ಪೌರ ಕಾರ್ಮಿಕರು ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ. ಬೆಂಗಳೂರು ಸಿಟಿಯ ಸೌಂದರ್ಯ ಹಾಳಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಆದರೆ ಈ 5 ಪಾಲಿಕೆಗಳು ಬಂದಂಥ ಸಂದರ್ಭದಲ್ಲಿ ಈ ಪೌರ ಕಾರ್ಮಿಕರ ನಿಯೋಜನೆ, ಬೆಂಗಳೂರಿನ ಸ್ವಚ್ಛತೆ, ಕಸ ವಿಲೇವಾರಿ ಇದೆಲ್ಲ ಹೆಂಗಿರಬಹುದು ಸರ್? ಸರ್, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಈಗಿರೋಂಥ 198 ವಾರ್ಡ್ಗಳಿಗೆ ಬರೀ 15,000 ಜನರನ್ನ ಕೆಲ್ಸಕ್ಕೆ ತಗೊಳ್ಬೇಕಾಗಿತ್ತು. ಇವತ್ತವರೆಗೂ 12,000 ಜನರನ್ನ ತಗೊಂಡವ್ರೆ, ಬರೀ ಕಸ ಗುಡಿಸೋದಕ್ಕೆ, ಕಸ ಪಡ್ಕೊಳ್ಳೋದಕ್ಕೆ ಮತ್ತು ವಿಲೇವಾರಿ ಮಾಡೋದಕ್ಕೆ. ಇದುವರೆಗೂ ಯಾರನ್ನೂ ಸ್ಟಾಫ್ನ ತಗೊಂಡಿಲ್ಲ, ಅಂದರೆ ಪರ್ಮನೆಂಟ್ ಮಾಡ್ಕೊಂಡಿಲ್ಲ. ಇವತ್ತವರೆಗೂ ಗುತ್ತಿಗೆ ಪದ್ಧತಿಯಲ್ಲೇ ರನ್ ಮಾಡ್ತಾ ಇದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಇವರು ನಮ್ಮ CM ಅವ್ರು ಕೂಡ ಗೊತ್ತಿದೆ ನಿಮಗೆ, ಹೆಚ್ಚುವರಿಯಾಗಿ ಇನ್ನು ನಾವು ಕಾರ್ಮಿಕರನ್ನ ತಗೊತೀರಿ, 9,000 ಜನರನ್ನ ನಾವು ಪರ್ಮನೆಂಟ್ ಮಾಡೋದಿದೆ, ಅದನ್ನು ಕೂಡ ಮಾಡ್ತೀರಿ ಅಂತ ಹೇಳಿದರು. ಆ ವಿಚಾರವಾಗಿ ಆಟೋ ಡ್ರೈವರ್ಸು, ಲೋಡರ್ಸು, ಕ್ಲೀನರ್ಸ್ನೆಲ್ಲ ತಗೊತೀನಿ ಅಂತ ಗುತ್ತಿಗೆ ಪದ್ಧತಿನ ಕೂಡ ರದ್ದು ಮಾಡ್ತೀನಿ ಅಂತ ಡಿಕ್ಲೇರ್ ಮಾಡಿದಂಥ CM ಅವ್ರ ಹೇಳಿಕೆಗೆ ವಿರುದ್ಧವಾಗಿ ಇವತ್ತು 7 ವರ್ಷಕ್ಕೆ ಟೆಂಡರ್ನ ಮತ್ತೆ ಕಾಲ್ಫಾರ್ ಮಾಡಿದ್ದಾರೆ. ಅಂದರೆ 7 ವರ್ಷಕ್ಕೆ ಇಲ್ಲಿಗೆ ಒಬ್ಬ ಕಾರ್ಮಿಕ ನಿಷ್ಠೆಯಿಂದ ಕೆಲಸ ಮಾಡೋ ಅಂಥ ಕಾರ್ಮಿಕರಿಗೆ ಯಾವ ರೀತಿ ನಮ್ಮ ಸರ್ಕಾರ ಗೌರವ ಕೊಡ್ತಾ ಇದೆ, ಯಾವ ರೀತಿ ಅವ್ರಿಗೆ ನ್ಯಾಯ ಒದಗಿಸ್ತಾ ಇದೆ, ಇದೇ ರೀತಿ ನ್ಯಾಯ ಒದಗಿಸೋದಿರಲಿ, ಕೊಟ್ಟು ಮಾತ್ರ ತಪ್ತಾ ಇದ್ದೀರ ಅನ್ನೋ ಒಂದು ಚಿಕ್ಕ ಒಂದು ಮನಸ್ಸಿಗೆ ಅವ್ರಿಗೆ ಏನು ಅನ್ನಿಸ್ತಾ ಇಲ್ವಲ್ಲ, ಅದು ಕೂಡ ನಾವು ಇದೆ. ಅದ್ರ ಜೊತೆಗೆ ಇನ್ನು ಹೆಚ್ಚುವರಿಯಾಗಿ ಕಾರ್ಮಿಕರು ಬೇಕು. ಹತ್ರ ಬಂದ್ಬಿಟ್ಟು ಈಗಾಗಲೇ ನಿಮಗೂ ಗೊತ್ತಿದೆ, 14ನೇ ವೇತನ ಆಯೋಗದಲ್ಲಿ ಬರೀ 50% ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಸರ್ಕಾರನೇ ಡಿಕ್ಲೇರ್ ಮಾಡಿದೆ 2024ರಲ್ಲಿ. ಸರ್ಕಾರನೇ ಡಿಕ್ಲೇರ್ ಮಾಡಿದರೆ 50% ಜನನೇ ಕೆಲಸ ಮಾಡ್ತಾ ಇದ್ದ 198ವರೆಗೆ 50,000 ಜನ, ಇನ್ನೂ 50% ಕೆಲಸಗಾರ ಬೇಕು ಅಂತ ಹೇಳಿದಾಗ ಈಗ ಗ್ರೇಟರ್ ಬೆಂಗಳೂರು ಮಾಡ್ತಾರೆ, ಅಲ್ಲಿಗೆ 1 ಮತ್ತೆ 50% ಇನ್ನೂ ಆ್ಯಡ್ ಆಯಿತು. ಅಲ್ಲಿಗೆ 1.5% ಕೆಲಸ ಮಾಡೋದು 50% ಕೆಲಸ ಮಾಡ್ತಾರೆ. ಇನ್ನು 1% ಜನರ ಅಂದರೆ 100% ಜನರನ್ನ ಇನ್ನು ಮತ್ತೆ ಕೆಲಸಕ್ಕೆ ತಗೋಬೇಕು. ಅಂದರೆ ಸರಿಸುಮಾರು ಇನ್ನು ಕಡಿಮೆ ಅಂದ್ರೂ 20,000 ಜನರನ್ನ 20-25,000 ಜನರು ಕೆಲಸಕ್ಕೆ ತಗೋಬೇಕು. ಆಗ ಮಾತ್ರ ಬೆಂಗಳೂರನ್ನ ಸ್ವಚ್ಛವಾಗಿಡೋದಕ್ಕೆ ಅವಕಾಶ ಇದೆ. ಮತ್ತು ನಾವು ಏನು ಈ ಡಿಬೇಟ್ ಮುಖಾಂತರ ನಾವು ಸರ್ಕಾರಕ್ಕೆ ಕೂಡ ಮನವಿ ಮಾಡೋದೇನೆಂದರೆ, ನೋಡಿ, ಇಲ್ಲಿ CM ಅವ್ರಿಗೆ ಒಂದು ಗೌರವ ಇದೆ, DCM ಅವ್ರಿಗೂ ಒಂದು ಗೌರವ ಇದೆ. ಆ ಗೌರವಕ್ಕೆ ಅವ್ರಿಗೆ ನಾವು ಪ್ರತಿನಿತ್ಯನೂ ಕಾರ್ಮಿಕರೆಲ್ಲ ಚಿರಋಣಿ ಆಗಿರ್ತೀರಿ ಅಂತ ನಾವು ಈಗಾಗಲೇ ಹೇಳಿದ್ದೀರಿ. ಏನಕ್ಕೆ? ನಮ್ಮ ಕೆಲಸಗಳಿಗೆ ಒಂದು ಭದ್ರತೆ ಕೊಡಿ ಅಂತ. ಇವತ್ತಿಗೆ ಎಲ್ಲರೂ ಈಗ ನಮ್ಮ ಕಾರ್ಮಿಕರಿದ್ದಾರೆ, ನಮ್ಮ ಬ್ರದರ್ ಹೇಳಿದಾಗೆ ಗ್ಯಾರ್ಬೇಜ್ ತಗೊಂಡು ಹೋಗೋಕ್ಕೆ ಬರಲ್ಲ ಅಂತ. ಗ್ಯಾರ್ಬೇಜ್ ತಗೊಂಡು ಹೋಗೋಕ್ಕೆ ಬರಲ್ಲ ಅಂತ ಹೇಳಿದಾಗ ಅವ್ರಿಗೆ ಅಷ್ಟು ಒತ್ತಡಗಳು ಹಾಕವ್ರೆ. ಇವಾಗ ನೋಡಿ, 5:30ಯಿಂದ 6:30 ಒಳಗಡೆ ಅವರು ಏನದು ಅಟೆಂಡೆನ್ಸ್ ಕೊಟ್ಬಿಡ್ಬೇಕು, ಸ್ಕ್ಯಾನ್ ಮಾಡಿಬಿಡ್ಬೇಕು. ಅವರು 5:30ಗೆ 6 ಗಂಟೆ 5:05ವರೆಗೆ ಅಲ್ಲಿ ಬಂದು ಸೇರಬೇಕು ಅಂದರೆ ಮನೆಗೆ ಎಷ್ಟು ದೂರದಿಂದ ಬಿಡಬೇಕು?
ಅಂದರೆ 4:15 4:45 ಮನೆಗೆ ಅಲ್ಲಿ ಬಿಡಬೇಕು. ಇವತ್ತು ಬೆಂಗಳೂರಲ್ಲಿ ಯಾರಾದರೂ ಅಷ್ಟು ಬೇಗ ಬಂದು ಕೆಲಸ ಮಾಡೋರು ಇದ್ದಾರಾ? ಅಲ್ಲಿ ಅಷ್ಟು ಬೇಗ ಬಂದು ಕೆಲಸ ಮಾಡೋರು ಬಂದ್ಬಿಟ್ಟು ನಮ್ಮ ಪೌರ ಕಾರ್ಮಿಕರು ಮತ್ತು ನಮ್ಮ ಆಟೋ ಡ್ರೈವರ್ಸು, ಲೋಡರ್ಸೇ. ಇವ್ರು ಬಿಟ್ಟು ಇನ್ಯಾರೂ ಇಲ್ಲ. ಈವನ್ ನನಗೆ ಗೊತ್ತಂಗೆ CM ಅವ್ರು ಕೂಡ ಅಷ್ಟೊತ್ತಿಗೆ ಎದೊಳ್ತಾರೋ ಇಲ್ವೋ ಗೊತ್ತಿಲ್ಲ. ಅಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಾರೆ. ಅವ್ರಿಗೆ ನ್ಯಾಯ ಕೊಡೋದಕ್ಕೆ ಮಾತ್ರ ಮೀನಮೇಷ ಎಣಿಸ್ತಾ ಇದ್ದಾರೆ. ಆದ್ದರಿಂದ ಇದು ನಿಮ್ಮೆಲ್ಲರ ಸಮಕ್ಷವಾಗಿ ನಾನು ಕೇಳ್ತಾ ಇರೋದು ಇಷ್ಟೇ, ದಯವಿಟ್ಟು ನಮ್ಮ ಚಾಲಕರು ಸಹಾಯಕರುಗಳನ್ನ ದಯವಿಟ್ಟು ನೇರವೇತನಕ್ಕಾದರೂ ಒಳಪಡಿಸಿ. ಕಾಯಂ ಮಾಡೋಕ್ಕಾಗಿಲ್ಲ, ನಿಮ್ಗೆ ಆರ್ಥಿಕ ಸಂಕಷ್ಟ ಇದೆ ಅಂತ ಹೇಳಿದ್ರೆ 100% ಅವ್ರನ್ನ ನೇರವೇತನ ಕೊಡಿ. ಗುತ್ತಿಗೆ ಪದ್ಧತಿಯಲ್ಲಿ ಇಡಬೇಡಿ. ಗುತ್ತಿಗೆ ಪದ್ಧತಿಯಲ್ಲಿದ್ದು ಅವ್ರನ್ನ ಅತಂತ್ರ ಪರಿಸ್ಥಿತಿಗೆ ತಳ್ಳಬೇಡಿ. ಗುತ್ತಿಗೆ ಪದ್ಧತಿಯಲ್ಲಿದ್ದರೆ ನಮ್ಗೆ ನಷ್ಟ ಏನು ಗೊತ್ತಾ ಸರ್? ತಿಂಗಳಿಗೆ ಪ್ರತಿ ತಿಂಗಳು ನಮಗೆ ಸಂಬಳ ಸಿಗಲ್ಲ. ಕೊಡೋದೇ 10,000 to 12,000 ರೂಪಾಯಿ ಸಂಬಳ ನಮಗೆ. ಅದನ್ನ 4 ತಿಂಗಳಿಗೆ 5 ತಿಂಗಳಿಗೆ ಒಂದ್ಸತಿ ಕೊಡ್ತಾರೆ. ಅದನ್ನು 2 ತಿಂಗಳು 3 ತಿಂಗಳದು. ಮತ್ತೆ ಇಬ್ಬರು ಮಾಡಬೇಕಾದ ಕೆಲಸ ನಮ್ಮೊಬ್ಬರ ಕೈಯಲ್ಲೇ ಮಾಡಿಸ್ತಾರೆ. ಮತ್ತು ಈಗ ಬೆಳಿಗ್ಗೆ ನಾವು 5:30 6 ಗಂಟೆಗೆ ಬರ್ತೀರಿ. ಬಂದಾಗ ನಾವು ನೈಟ್ ಎಷ್ಟೊತ್ತು ಮಲ್ಕೊಂಡಿರ್ತಾರೋ ಗೊತ್ತಿಲ್ಲ. ಅರ್ಧ ನಿದ್ರೆಯಲ್ಲಿ ಬರ್ತೀರಿ. ದೂರದಿಂದ ಬೇಗ ಬರ್ಬೇಕಂತೇಳಿ ಬರೋ ಸ್ಪೀಡಲ್ಲಿ ಆಕ್ಸಿಡೆಂಟ್ಗಳಾಗತ್ತೆ. ಅಷ್ಟೊತ್ತಲ್ಲಿ ಯಾರು ಇನ್ನೂ ಎದ್ದಿರಲ್ಲ, ಸಿಟಿಯಲ್ಲೇ ಎದ್ದಿರಲ್ಲ. ಆಗ ಅಂಥ ಸಮಯದಲ್ಲಿ ಆಕ್ಸಿಡೆಂಟ್ ಆದಂಥ ಸಮಯದಲ್ಲಿ ಪ್ರಾಣಗಳಿಗೆ ಎಷ್ಟೋ ಜನ ಈಗಾಗಲೇ ಕಳ್ಕೊಂಡಿದ್ದಾರೆ. ಮತ್ತು ಅದ್ರ ಜೊತೆಗೆ ಬೆಳಗ್ಗೆ ಬೇಗ ಬರೋದ್ರಿಂದ ಎಷ್ಟೋ ಜನ ನಮ್ಮ ಚಾಲಕರು ಸಹಾಯಕರುಗಳು ಮತ್ತು ನಮ್ಮ ಕಾರ್ಮಿಕರು, ಪೌರ ಕಾರ್ಮಿಕರು ಹಾರ್ಟ್ ಅಟ್ಯಾಕ್ ಆಗಿ ತುಂಬ ಜನ ತೀರ್ಕೊಂಡಿದ್ದಾರೆ. ಸರಿಯಾದಂಥ ಪರಿಹಾರನೇ ಇದುವರೆಗೂ ಕೊಟ್ಟಿಲ್ಲ. ಇವ್ಯಾವನು ಯೋಚನೆ ಮಾಡದೆ ಇವರು ಬರೀ ಒಂದೇ ಸ್ವಚ್ಛವಾಗಿರಬೇಕು. ಸ್ವಚ್ಛಗೊಳಿಸೋ ಅಂಥ ಕಾರ್ಮಿಕರನ್ನ ನಾವು ಯಾವ ರೀತಿ ಸವಲತ್ತುಗಳು ಕೊಟ್ಟಿದ್ದೀರಿ? ಈಗಾಗಲೇ ನಿಮಗೂ ಗೊತ್ತಿದೆ, BJP ಸರ್ಕಾರ ಇದ್ದಾಗ 2022ರಲ್ಲಿ ಏನು ಪೌರ ಕಾರ್ಮಿಕರಿಗೆ ಕಾಯಮಾತಿ ಆದೇಶನ ಹೊರಡಿಸಿದ್ರು. ಅದನ್ನ ಬಂದು ಇವರು ನೋಟಿಫಿಕೇಶನ್ ಬಿಟ್ಟು ಮೊನ್ನೆ ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ. ಆದರೆ ಅದೇ ಸಮಯದಲ್ಲೇ ಡ್ರೈವರ್ಸ್ ಲೋಡರ್ಸ್ ಕೂಡ ಇಂಪ್ಲಿಮೆಂಟೇಷನ್ ಮಾಡ್ತೀನಿ ಅಂತೇಳಿ 2018ರ ಪ್ರಣಾಳಿಕೆಯಲ್ಲಿ ಇದೇ ಯಾರು ಸಿದ್ದರಾಮಯ್ಯ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು. 2ನೇ ಹಂತದಲ್ಲಿ ನಿಮ್ಮನ್ನೆಲ್ಲ ನಾವು ಕಾಯಂಗೊಳಿಸ್ತೀರಿ ಅಂತ. 2018 ಮುಗಿದು ಎಷ್ಟು ವರ್ಷ ಆಯ್ತು ಸರ್? 8 ವರ್ಷ ಆಯಿತು. ಈ 8 ವರ್ಷದಿಂದ ಕೂಡ ಇವ್ರಿಗೆ ಕೊಟ್ಟಿರೋ ಮಾತ್ರ ಮರ್ತಿದ್ದಾರೆ. ಅದ್ರ ಜೊತೆಗೆ ರಾಹುಲ್ ಗಾಂಧಿ ಅವರು ಮಾತು ಕೊಟ್ಟಿದ್ರು 2023 ಪ್ರಣಾಳಿಕೆಯಲ್ಲಿ, ನಾವೇನು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂತಂದರೆ ಯಾರೆಲ್ಲ ಬೆಂಗಳೂರಲ್ಲಿ ಸಫಾಯಿ ಕರ್ಮಚಾರಿಗಳಿದ್ರೆ ಅವ್ರನ್ನೆಲ್ಲ ನಾವು ರೆಗ್ಯುಲರೈಸೇಷನ್ ಮಾಡ್ತೀರಿ ಅಂತ. ರಾಹುಲ್ ಗಾಂಧಿ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಎಲ್ಲ ಒಟ್ಟೋಯ್ತು. ಮತ್ತೆ ಯಾರೋ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟರು, ಅದೇ ಕಾರ್ಮಿಕರ ದಿನಾಚರಣೆ ದಿನಾನೇ ಅವ್ರ ಹೇಳಿಕೆನೂ ಎಲ್ಲ ಒಟ್ಟೋಯ್ತು. ಇವತ್ತಿಗೆ DCM ಅವ್ರಿಗೆ ನಾವು ಸುಮಾರಾದರೆ ಒಂದು 30 ಮನೆ ಪತ್ರಗಳು ಕೊಟ್ಟಿದ್ದೀರಿ ಸರ್. 30, 1 ಅಲ್ಲ 2 ಅಲ್ಲ, ಒಂದನ್ನು ಮೂವ್ಮೆಂಟ್ ಮಾಡದೆ ಬರೀ ಪಕ್ಕಕ್ಕೆ ಇಟ್ಕೊಂಡು ಕಾರ್ಮಿಕರನ್ನ ಮತ್ತೆ ಗುತ್ತಿಗೆ ಪದ್ಧತಿಗೆ ತಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಎಷ್ಟಂತ ರಿಕ್ವೆಸ್ಟ್ ಮಾಡಿ ಅಂದರೆ, ನೀವು ಕೇಳಿದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈಗ ಕಾರ್ಮಿಕರಿಗೆ ನೀವು ಸರಿಯಾಗಿ ನ್ಯಾಯ ಕೊಟ್ಟಿಲ್ಲ ಅಂದರೆ ಈಗ ಇದ್ದಂಥ ಬೆಂಗಳೂರನ್ನೇ ಸ್ವಚ್ಛಗೊಳಿಸ್ತಾ ಇರೋಂಥವ್ರಿಗೆ ನ್ಯಾಯ ಕೊಟ್ಟಿಲ್ಲ ಅಂತ ಹೇಳಿದಾಗ ಬೆಂಗಳೂರು ದೊಡ್ಡದಾಗಿ ಬೆಳೀತಾ ಇದೆ. ಇನ್ನು ಹೊಸದಾಗಿ ತಗೋಬೇಕು, ಇರೋರಿಗೂ ನ್ಯಾಯ ಕೊಡಬೇಕು. ಅದನ್ನ ಫಸ್ಟ್ ಯೋಚನೆ ಮಾಡಿ. ಯಾಕಂದರೆ ನೋಡಿ ಸರ್, ಇವತ್ತು ಯಾರಾದರೂ ತುಂಬ ಅತ್ಯಂತ ಕೆಲಮಟ್ಟದ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಎಲ್ಲರ ಮನೆಯೂ ಕಸ ಸ್ವಚ್ಛ, ಎಲ್ಲರ ಮನೆ ಮುಂದೆ ಆಗಲಿ ರಸ್ತೆಗಳಾಗಲಿ ಇವತ್ತು ಬೆಂಗಳೂರು ಕ್ಲೀನಾಗಿದೆ ಅಂದರೆ ಅದು ಕೊರೋನಾ ಅಂತ ಸಮಯದಲ್ಲಿ ಕೂಡ ಯಾರಿಗೂ ಕಾಯಿಲೆಗಳು ಹಬ್ಬದೇ ಇರೋ ರೀತಿಯಲ್ಲಿ ಒಂದು ಕಂಟ್ರೋಲ್ ಮಾಡಿರೋ ಒಂದು ಇದು ಹೆಗ್ಗಳಿಕೆ ಇದೆ ಅಂತಂದರೆ ಅದ್ರ ಪೌರ ಕಾರ್ಮಿಕರು. ಖಂಡಿತ ಸರ್. ನಮ್ಮ ಪೌರ ಕಾರ್ಮಿಕರು, ನಮ್ಮ ಚಾಲಕರು ಸಹಾಯಕರುಗಳು ಏನಾದ್ರು ಕಸ ತೆಗೆದಿಲ್ಲ ಅಂದಿದ್ರೆ ಇವತ್ತಿಗೆ ಕೊರೋನಾ ಇಷ್ಟು ಬೇಗ ಕ್ಲಿಯರ್ ಆಗ್ತಾ ಇತ್ತಾ? ಇವತ್ತೆಲ್ಲರ ಪ್ರಾಣನ ಕಾಪಾಡಿದ್ದಕ್ಕೆ ಅವ್ರನ್ನ ಬಲಿ ಕೊಡೋದು ತಪ್ಪಲ್ವಾ ಅದು? ಆದ್ರಿಂದನೇ ನಾವೇನು ಮಾಡಿದಿರಿ, 15ನೇ ತಾರೀಕು ಸೆಪ್ಟೆಂಬರ್ 15ರಿಂದ ಅನಿರ್ದಿಷ್ಟ ಅವಧಿ ಸತ್ಯಾಗ್ರಹನ ಹಮ್ಮಿಕೊಂಡಿದ್ದೀರಿ. ಸರ್ಕಾರ ನಮ್ಮ ಆದೇಶನ ಈಡೇರಿಸೋವರೆಗೂ ಈ ಒಂದು ಸತ್ಯಾಗ್ರಹದಿಂದ ನಾವು ಕೈ ಬಿಡಲ್ಲ ಅಂತೇಳಿ ತೀರ್ಮಾನ ತಗೊಂಡಿದ್ವಿ. ಸ್ಥಳಕ್ಕೆ CM ಅವ್ರು ಬಂದು ಆದೇಶ ಹೊರಡಿಸ್ಬೇಕಂತ ಒಂದು ಮುಖ್ಯ ಉದ್ದೇಶನ ಇಟ್ಕೊಂಡು ನಾವು ಪ್ರೆಸೆಂಟ್ ಕೂತ್ಕೊಂಡಿದ್ದೀರಿ ಸರ್. ಈಗ ವೆಲ್ ಸರ್. ದಾಸಪ್ಪ ಅವರೇ, ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸಮಸ್ಯೆಗಳು ಸಿಕ್ಕಾಪಟ್ಟೆ ಇವೆ. ಮಳೆ ಬಂದರೆ ರಸ್ತೆ ಮೇಲೆ ನೀರು ಹರಿಯುತ್ತೆ, ಒಳಚರಂಡಿಯ ವ್ಯವಸ್ಥೆಗಳು ಸರಿಯಾಗಿಲ್ಲ, ಹಾಗೆಯೇ ಕಸದ ಸಮಸ್ಯೆಗಳು ಕೂಡ ಕೆಲವು ಕಡೆ ಕಂಡು ಬರುತ್ತೆ. ಇಷ್ಟೆಲ್ಲ ಸಮಸ್ಯೆಗಳನ್ನ BBMPಯ ಅಧಿಕಾರಿಗಳು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ, ಅವರಿಂದಲೇ ಇಷ್ಟೆಲ್ಲ ಅವ್ಯವಸ್ಥೆಗೆ ಕಾರಣ ಆಗ್ತಾ ಇದೆ ಎನ್ನುವಂಥ ಆರೋಪ. ಸರಿಯಾಗಿ ಕಾರ್ಯನೇ ನಿರ್ವಹಿಸ್ತಾ ಇಲ್ವೋ ಸರ್ ಅಧಿಕಾರಿಗಳು, ಅಥವಾ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಹಿಂದೇಟನ್ನು ಹಾಕ್ತಾ ಇದ್ದಾರಾ?
ಎಲ್ಲೋ ಒಂದು ಕಡೆ ನೀವು ಕೇಳಿದ ಪ್ರಶ್ನೆಗೆ ಸಮಂಜಸದೇ ಇದೆ. ಅವರು ನಿರ್ಧಾರ ತೆಗೆದುಕೊಳಕ್ಕೆ ಆಗ್ತಾ ಇಲ್ಲ. ಕಾರಣ ಸ್ಥಳೀಯ ಜನಪ್ರತಿನಿಧಿಗಳು ಇಲ್ಲ. ಓಕೆ, ಯಾಕೆ ಅಂತಂದರೆ ಇವಾಗ ನಮ್ಮ ಸ್ನೇಹಿತರು ಹೇಳ್ದಂಗೆ 5 ವರ್ಷ ಆಗೋಯಿತು. ಸೆಪ್ಟೆಂಬರ್ ಇದೇ ತಿಂಗಳ 10ನೇ ತಾರೀಕಿಗೆ ಬಂದರೆ 10ನೇ ತಾರೀಕಿಗೆ. ಯಾಕೆ ಅಂದರೆ ನಾನು ಆ ಸಂದರ್ಭದಲ್ಲಿ ನಮ್ಮ ಯಾರು ಪ್ರಥಮವಾಗಿ ಮಂಜುನಾಥ್ ಸಾಹೇಬರು ಒಂದು ವಾರ್ಡ್ ಕಮಿಟಿ ಜನಪ್ರತಿನಿಧಿಗಳು ಇಲ್ಲ ಅಂತ ಸಂದರ್ಭದಲ್ಲಿ ಒಂದು ವಾರ್ಡ್ ಕಮಿಟಿ ಅಂತ ರಚನೆ ಮಾಡಿದ್ರು. ಆ ವಾರ್ಡ್ ಕಮಿಟಿಲಿ ನಾನು ಕೆಲಸ ಮಾಡಿರೋದು ಒಂದು ಉದಾಹರಣೆ ಕೊಡ್ತೀನಿ ಸರ್. ಅದಕ್ಕೆ ಯಾರೇ ಆಗಲಿ ಅಧಿಕಾರಿಗಳು ಒಂದು ಈ ಥರ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಹಿಂದೇಟ್ ಆಗ್ತಾರೆ. ಯಾಕೆ? ಜನಪ್ರತಿನಿಧಿಗಳಿದ್ರೆ ಅವರು ಜನರಿಂದ ಆಯ್ಕೆ ಆಗಿರ್ತಾರೆ. ಒಂದು ಇವಾಗ ನಮ್ಮ ಯುವ ಮಿತ್ರ ಹೇಳ್ತಾ ಇದ್ರು, ಜನಪ್ರತಿನಿಧಿಗಳಿಗೆ ಇರುವಂತಹ ಒಂದು ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳಿದ್ರೇನೆ ಸಹ ಎಲ್ಲ ಒಂದು ಕಾರ್ಮಿಕರ ಒಂದು ನಿವೇದನೆ ಇರ್ಬೋದು, ವೇತನದ ಬಗ್ಗೆ ವಿಚಾರ ಇರ್ಬೋದು, ಒಂದು ಸ್ವಚ್ಛತಾ ವಿಭಾಗದಲ್ಲಿ ಇರ್ಬೋದು, ಎಲ್ಲ ವಿಚಾರದಲ್ಲೂ ನಾವು ನಮ್ಮ ಹಿರಿಯ ಸ್ನೇಹಿತರು ಹೇಳ್ತಾ ಇದ್ರು, ನಾವು ಮಾನ್ಯ ಶಾಸಕರನ್ನ ಭೇಟಿ ಮಾಡೋಕ್ಕಾಗಲ್ಲ, ಮಾನ್ಯ ಸಂಸದರನ್ನ ಭೇಟಿ ಮಾಡೋಕ್ಕಾಗಲ್ಲ, ಮಾನ್ಯ ಮಂತ್ರಿಗಳನ್ನ ಭೇಟಿ ಮಾಡೋಕ್ಕಾಗಲ್ಲ, ಬೆಂಗಳೂರು ಉಸ್ತುವಾರಿ ಮಂತ್ರಿಗಳನ್ನ ಭೇಟಿ ಮಾಡೋಕ್ಕಾಗಲ್ಲ. ನಮ್ಮ ಸುತ್ತಳತೆಯಲ್ಲಿ ಯಾರಿರ್ತಾರೆ? ಸ್ಥಳೀಯ ಜನಪ್ರತಿನಿಧಿಗಳು. ಸ್ಥಳೀಯ ಜನಪ್ರತಿನಿಧಿಗಳು ಇದ್ರೆ ನಮಗೆ ಆ ಸ್ಥಳೀಯವಾಗಿ ಸಮಸ್ಯೆಗಳ ಪರಿಹಾರಕ್ಕೆ ಮತ್ತೆ ಒಂದು ನಮ್ಮ ಏನು ವಾರ್ಡ್ ಕಮಿಟಿ ಇರ್ಬೋದು, ಸ್ಟ್ಯಾಂಡಿಂಗ್ ಕಮಿಟಿ ಇರ್ಬೋದು, ಇದೆಲ್ಲ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂದರೆ ಒಂದು ಚುನಾವಣೆ ಆಗಲೇಬೇಕು. ಈ GBA ಅನ್ನೋದು ಸ್ವಲ್ಪ ಇದಾಗಬೇಕು. ಏನಿದೆ, ನಾನು ತಮಗೆ ಒಂದು ಗಮನ ಸೆಳೆಯಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮ ಅಧಿಕಾರಿಗಳಿಗೆ ಈ ಒಂದು ನಮ್ಮ ಮುಖ್ಯ ಆಯುಕ್ತರಿಗೆ ಒಂದು ಹಿಂದಿನ ಸರ್ಕಾರ 247 ವಾರ್ಡ್ ಅಂತ ಒಂದು ವಿಂಗಡಣೆ ಮಾಡ್ತು, ನೋಟಿಫಿಕೇಶನ್ ನಡೆಸ್ತು. ಪ್ರಸ್ತುತ ಸರ್ಕಾರ ಅದನ್ನ 225ಕ್ಕೆ ತಂತು. ನಾನು ಇವಾಗ ಮುಖ್ಯ ಆಯುಕ್ತರ ನಡೆ ವಲಯ ಕಚೇರಿಯ ಕಡೆಗೆ ಒಂದು ಕಾರ್ಯಕ್ರಮ ಇತ್ತು. ನಾನು ಪ್ರತಿಯೊಂದು ಇದರಲ್ಲೂ ಭಾಗವಹಿಸ್ತಾ ಇರ್ತೀನಿ. ನಾನು ಮಾನ್ಯ ಮುಖ್ಯ ಆಯುಕ್ತರಿಗೆ ಕೇಳಿದೆ, ಸರ್ ನಮ್ದು ಬೆಂಗಳೂರು ಎಷ್ಟು ವಾರ್ಡ್ ಇದೆ ಅಂತ ಕೇಳಿದೆ. ಅಧಿಕಾರಿಗಳಿಗೆ ಸ್ಪಷ್ಟನೆ ಇಲ್ಲ ಸರ್ ನನ್ನ ಕೇಳೋ ಪ್ರಶ್ನೆಗೆ. ಇವಾಗ ನಮ್ದು ತಣಿಸಂದ್ರ ವಾರ್ಡ್ ಅಂತ ಇತ್ತು, ತಣಿಸಂದ್ರ ವಾರ್ಡ್ ಇವಾಗಿಲ್ಲ ರೀ, ಜಕ್ಕೂರು ಅಂತ ಅಧಿಕಾರಿಗಳು ಹೇಳ್ತಾರೆ. ಆ ವಾರ್ಡ್ ಕಮಿಟಿಯಿಂದನೂ ನನ್ನ ಎಕ್ಸಿಟ್ ಮಾಡಿದ್ದಾರೆ, ನಮ್ದು ಜಕ್ಕೂರು ವಾರ್ಡ್ ಅಂತ ಅಂದ್ಬಿಟ್ಟು. ಈ ತರ ಅಧಿಕಾರಿಗಳು ಸರಿಯಾಗಿ ನಿರ್ಧಾರ ತಗೊಳಕ್ ಆಗ್ತಾ ಇಲ್ಲ. ನಮ್ಮ ಯುವ ಮಿತ್ರರು ಹೇಳ್ದಂಗೆ ಅಧಿಕಾರಿಗಳು ಸ್ಪಷ್ಟನೆ ಸರಿಯಾಗಿ ಜನತೆಯ ನಾಗರಿಕರ ಮನವಿಗೆ ಅವರು ಸ್ಪಂದಿಸಕ್ ಆಗ್ತಾ ಇಲ್ಲ. ಆದ್ರಿಂದನೇ ಇಷ್ಟು ಬೆಂಗಳೂರು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬಹಳ ಹಿಂದುಳಿದಿದೆ, ಏನು ಕೊಡಕ್ಕಾಗ್ತಾ ಇಲ್ಲ. ದಯಮಾಡಿ ನಾನು ಸರ್ಕಾರದ ಎಲ್ಲ ಮುಖ್ಯಸ್ಥರಿಗೆ ಅಥವಾ ಜನಪ್ರತಿನಿಧಿಗಳಿಗೆ ಫಸ್ಟ್ ಚುನಾವಣೆ ನಡೆಸಿ, ಏನು 198 ವಾರ್ಡ್ ಇದೆಯಾ ಅಥವಾ 225 ವಾರ್ಡ್ ಇದೆಯಾ, ಅದೇನಿದೆ ಇದಕ್ಕೆ ತಕ್ಕಂತೆ ಚುನಾವಣೆ ನಡೆಸಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಏನು ಆದ್ಯತೆ ಕೊಡಬೇಕು, ನಾಗರಿಕರಿಗೆ ಏನು ಸೌಕರ್ಯ ಕೊಡಬೇಕು, ಟ್ರಾಫಿಕ್ ಇಂದ ಸಂಚಾರಿ ಒತ್ತಡದಿಂದ ಯಾವ ರೀತಿ ಮುಕ್ತಿ ಕೊಡಬೇಕು ಅಂತ ಯೋಜನೆಗಳನ್ನ ಅಧಿಕಾರಿಗಳು ಬಹಳ ಚೆನ್ನಾಗಿದ್ದಾರೆ ಸರ್. ಅದನ್ನ ನಾವು ಬಳಸ್ಕೊಳ್ಳೋ ರೀತಿ ಇದೆಯಲ್ಲ ಅದು ಬಹಳ ಮುಖ್ಯ ಇದೆ. ಅದನ್ನು ಬಳಸ್ಕೊಂಡು ಒಂದು ಈ ಪ್ರಸ್ತುತ ಸಮಸ್ಯೆಗೆ ಪರಿಹಾರ ಕಂಡು ಚುನಾವಣೆ ನಡೆಸಿ ನಂತರ GBA ಅಥವಾ ಏನೋ ಅದೊಂದು ಆದರೆ ಒಳ್ಳೆಯದು. ಇದಕ್ಕೆ ಮುಕ್ತಿ ಆಡಬೇಕು, ಸಮಸ್ಯೆಗೆ ಪರಿಹಾರ ಹುಡ್ಕೊಂಡು ನೆಕ್ಸ್ಟ್ ನಾವು ವಿಸ್ತರಣೆ ಮಾಡ್ಕೊಬೇಕು ಅನ್ನೋದು ನನ್ನ ಒಂದು ವಾದ ಸರ್. ಓಕೆ, ಸಂತೋಷ್ ಅವರೇ, ಬೆಂಗಳೂರಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ತರೋದ್ರಿಂದ ಬೆಂಗಳೂರು ಬೆಳೆಯುತ್ತೆ, ಬೆಂಗಳೂರಿನ ಆದಾಯ ಹೆಚ್ಚಾಗುತ್ತೆ, ಹೀಗೆ ಬೇರೆ ಬೇರೆ ಉದ್ದೇಶಗಳು ಸರ್ಕಾರ ಹೊಂದಿದ್ದಾರೆ, ಜನಪ್ರತಿನಿಧಿಗಳು ಹೊಂದಿದ್ದಾರೆ. ಇದರ ಹೊರತಾಗಿ ಬೆಂಗಳೂರಿನ ಬೌಂಡರಿ ವಿಸ್ತೀರ್ಣ ಆಗ್ತಾ ಇದೆ, ಪಕ್ಕದ ಜಿಲ್ಲೆಗಳಿಗೂ ಕೂಡ ಬೆಂಗಳೂರು ವ್ಯಾಪ್ತಿ ಹೋಗ್ತಾ ಇದೆ. ಇತ್ತ ರಾಮನಗರ, ಇತ್ತ ತುಮಕೂರು, ಹೀಗೆ ಬೇರೆ ಬೇರೆ ಜಿಲ್ಲೆಗಳನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಯಾಕೆ ಇದೆಲ್ಲವೂ ಕೂಡ ಬೆಂಗಳೂರಿಗೆ, ನಮ್ಮ ಕರ್ನಾಟಕದಲ್ಲಿ 2 ಟೈರ್ ಸಿಟಿಗಳು ಎನಿಸ್ಕೊಂಡಿರುವಂತ ಬೇರೆ ಬೇರೆ ನಗರಗಳಿವೆ, ಮಂಗಳೂರು, ಕಲಬುರಗಿ, ಹುಬ್ಬಳ್ಳಿ, ಹೀಗೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇದೆ. ಅಲ್ಲಿಯೂ ಕೂಡ ಅಭಿವೃದ್ಧಿಯನ್ನ ಮಾಡಬಹುದಲ್ವಾ? ಹೇಗೆ? ಹೌದು ಸರ್, ಮಾಡ್ಬೋದು. ಅವರು ಮಾಡಬೇಕು ಅನ್ನೋ ಹೆಸರು ಹೇಳ್ತಾರೆ, ಮಾಡಬೇಕು ಅಂತ ಹೇಳ್ತಾರೆ ಸರ್, ಯಾವುದೇ ರೀತಿ ಮಾಡ್ತಾ ಇಲ್ಲ ಅವರು. ಎಕ್ಸಾಂಪಲ್ ಈಗ ಹೇಳಬೇಕು ಅಂದರೆ ಬೆಂಗಳೂರು BBMP ಅಂತ ಹೇಳ್ತಾರೆ, ಬೃಹತ್ ಬೆಂಗಳೂರು ಮಹಾನಗರ ಹೆಸರು ಮಾತ್ರ ಚೇಂಜ್ ಮಾಡ್ತಿದ್ದಾರೆ, ಅಧಿಕಾರಿಗಳು ತರ್ತಿದ್ದಾರೆ. ನೀವು ಮುಂಚಿತವಾಗ್ಲೇ ಹೇಳಿದ್ರಿ BMTF ಮತ್ತು ಇನ್ನೊಂದು ರೋಡ್ಗೆ ಸಂಬಂಧಪಟ್ಟಂಗೆ, ಟೌನ್ ಪ್ಲಾನಿಂಗ್ ಸಂಬಂಧಪಟ್ಟಂಗೆ ಅಧಿಕಾರಿಗಳು. ಈ ಅಧಿಕಾರಿಗಳು ಇಲ್ಲೇ ಕೆಲಸ ಮಾಡ್ತಿಲ್ಲ. ಇಲ್ಲಿ ದುಡ್ಡು ಈಗ ಇಲ್ಲಿ ತೆರಿಗೆ ದುಡ್ಡು ಎಲ್ಲ ಚೆನ್ನಾಗಿ ಬರ್ತಿರೋದು ಬೆಂಗಳೂರಲ್ಲೇ ಮುಖ್ಯ ಸರ್. ಇಲ್ಲಿ ದುಡ್ಡು ಬರ್ತಿರೋ ಕಾರಣ GBA ಮತ್ತೆ ನಾಳೆ ಇನ್ನೊಂದು ಮಾಡ್ತಾರೆ ಸರ್. ಬೇರೆ ಕಡೆ ಎಲ್ಲ ತುಂಬಾ ದುಡ್ಡು ಇರಲ್ಲ, ಬೆಂಗಳೂರಲ್ಲೇ ಅಲ್ವಾ ತುಂಬಾ ತೆರಿಗೆ ದುಡ್ಡು ಎಲ್ಲ ಬರ್ತಿರೋದು. ಆದ್ರಿಂದ ಅವ್ರಿಗೆ ಬೆಂಗಳೂರು ಮಾತ್ರನೇ ಕಾಣಿಸ್ತಿರೋದು, ಹೊರಗಡೆ ಅವೆಲ್ಲ ಅವ್ರಿಗೆ ಮುಖ್ಯವಾಗಲ್ಲ. ಆದ ಕಾರಣ ಅವ್ರಿಗೆ ಬೆಂಗಳೂರೇ ಮುಖ್ಯ. ರಾಘವೇಂದ್ರ ಅವರೇ, ಒಂದೇ ಕ್ಷೇತ್ರದ ವಾರ್ಡ್ಗಳು ಈಗ ಬೇರೆ ಬೇರೆ ಪಾಲಿಕೆ ವ್ಯಾಪ್ತಿಗೆ ಬರಬಹುದಾ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ? ಹೇಗೆ? ಆಕ್ಚುಲಿ ಹಂಗೆಲ್ಲ ಗೊಂದಲ ಆಗಿತ್ತು ಅಂತ ಹೇಳಿದ್ರು, ಬಟ್ ಒಂದೇ ಕ್ಷೇತ್ರದ ವಾರ್ಡ್ಗಳು ಬೇರೆ ಬೇರೆ ಇದಕ್ಕೆ ಬರಲ್ಲ ಈಗ.
ಒಂದು ಬೌಂಡ್ರೀಸ್ ಅನ್ನ ಏನು ಇದ್ ಮಾಡ್ಕೊಂಡಿದ್ದಾರೆ, ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ ಏನ್ ಇದಾಗುತ್ತೋ ಆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯ ಏನೇ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವಾರ್ಡ್ ಬರುತ್ತೋ ಆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಪೂರ್ತಿ ಒಂದು ಕಾರ್ಪೊರೇಷನ್ ಬರುತ್ತೆ. ಆ ರೀತಿ ಗೊಂದಲಗಳು ಒಂದು ನೋಟಿಫಿಕೇಶನ್ ಎಲ್ಲ ಬಂದಿದ್ದು ಅಂತ ಹೇಳ್ತಾರೆ, ಬಟ್ ಅದೆಲ್ಲ ಸತ್ಯಕ್ಕೆ ದೂರವಾದ ಮಾತು. ಯಾಕಂದ್ರೆ ಈ GBA ಬಿಲ್ ನ ಅಷ್ಟು ಸ್ಟಡಿ ಮಾಡಿರೋದ್ರಿಂದ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಏನು ಒಂದು 5 ವಾರ್ಡ್ 6 ವಾರ್ಡ್ 10 ವಾರ್ಡ್ ಅಂತ ನಾವು ಇದ್ ಮಾಡ್ಕೊಂತೀವೋ, ವಿಂಗಡಣೆ ಮಾಡ್ಕೊಂತೀವೋ, ಆ ಕಂಪ್ಲೀಟ್ ಆ ಕಾನ್ಸ್ಟಿಟ್ಯೂನ್ಸಿಯ ಪೂರ್ತಿ ಜವಾಬ್ದಾರಿ ಒಂದು ಕಾರ್ಪೊರೇಷನ್ ಬರುತ್ತೆ. ಈಗ ವಿಜಯನಗರದಲ್ಲಿ 4 ವಾರ್ಡು ಏನು ಬೆಂಗಳೂರು ಸೌತ್ ಅಂತ ಬಂದ್ಬಿಟ್ಟು ಇನ್ನು 2 ವಾರ್ಡು ಬೆಂಗಳೂರು ವೆಸ್ಟ್ ಹೋಗುತ್ತೆ ಅನ್ನೋದು ಸುಳ್ಳು ಸರ್. ಅದಂಗ ಆಗಲ್ಲ. ಆದ್ರೆ ಅದು ಎಫೆಕ್ಟಿವ್ ಆಗಿ ಗವರ್ನೆನ್ಸ್ ನಡೆಯೋದು ಇಲ್ಲ. ಓಕೆ ಓಕೆ ತ್ಯಾಗರಾಜ್ ಅವರೇ, ಈಗ ಸಮಸ್ಯೆಗಳ ವಿಚಾರವಾಗಿ ಮಾತನಾಡ್ತಾ ಇದ್ವಿ. ಸರ್ಕಾರಕ್ಕೆ ಇದರಿಂದ ಹೊರೆಯಾಗುತ್ತಾ ಆದಾಯ ಹೆಚ್ಚಾಗುತ್ತೆ ಎನ್ನುವಂಥ ಪರಿಕಲ್ಪನೆ ಬೇರೆ. ಆದರೆ ಈಗ ಒಂದು ಪಾಲಿಕೆಯಿಂದ ಅಭಿವೃದ್ಧಿ ಆಗದ್ದು 5 ಪಾಲಿಕೆಯಲ್ಲಿ ಆದರೆ ಒಳಿತಲ್ವಾ ಸರ್? ಹೇಗೆ? ಖಂಡಿತ ಸರ್. ಈಗ ಆರ್ಥಿಕ ಪರಿಸ್ಥಿತಿ ಸರ್ಕಾರದ್ದು ಸರಿಯಾಗಿಲ್ಲ ಅಂತ ಎಲ್ಲರಿಗೂ ಗೊತ್ತು. ಓಕೆ, ನಮ್ಮ ಇಡೀ ಕರ್ನಾಟಕಕ್ಕೆ ಗೊತ್ತು. ಏನಕ್ಕೆ ಅಂತ ಹೇಳಿದ್ರೆ ಈಗ ಎಷ್ಟು ಹೊರೆನ ಸಾರ್ವಜನಿಕರ ಮೇಲೆ ಹಾಕಿದ್ದಾರೆ. ಓಕೆ, ಹಾಲಿಂದ ಹಿಡಿದು ಪೆಟ್ರೋಲಿಂದ ಇದು ಏನದು ಟ್ಯಾಕ್ಸಿಂದ ಹಿಡಿದು ಪ್ರತಿಯೊಂದನ್ನು ಜನರ ಮೇಲೆನೆ ಹಾಕಿದ್ದಾರೆ. ಇಷ್ಟೆಲ್ಲ ಹೌದು, ಎಲ್ಲ ದರಗಳನ್ನು ಹೆಚ್ಚಿದ್ದಾರೆ. ಅದು ಒಂದು ಟೈಮ್ ಅಲ್ಲ, ಈಗ 2.5 ವರ್ಷದಲ್ಲಿ 2 ಟೈಮ್ ಹಚ್ಚಿದ್ದಾರೆ ಎಲ್ಲರೂ. 2 ಟೈಮ್ಸ್. ಈ 2 ಟೈಮ್ಸ್ ಹತ್ತಿದ್ರು ಈ ಆರ್ಥಿಕ ಸಂಕಷ್ಟದಿಂದ ಇವ್ರು ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ ಗ್ಯಾರಂಟಿಗಳು ಕೊಟ್ಟಿದ್ದೀರಿ ಅಂತ. ಗ್ಯಾರಂಟಿಗಳನ್ನ ಇವ್ರು ಕೊಟ್ಟಿರೋದನ್ನ ನುಡಿದಂತೆ ಸರ್ಕಾರ ಅಂತ ಅನ್ಸ್ಕೊಳ್ಳೋದಕ್ಕೆ ಜನಸಾಮಾನ್ಯರ ಮೇಲೆ ತೆರಿಗೆ ಒತ್ತಡ ಹಾಕಿ ಇವತ್ತು ಅವ್ರನ್ನ ದೋಚ್ತಾ ಇದೆ. ಈಗ ಇದರಿಂದ ಬರೋಂಥ ಆದಾಯದಲ್ಲಾದರೂ ಸರಿಯಾದಂಥ ಸರ್ಕಾರನ ನಡೆಸ್ತಾ ಇದ್ದೀರಾ ಅಂದರೆ ಇಲ್ಲ. ಆ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೋ ಗೊತ್ತಿಲ್ಲ. ಇವತ್ತು ಜನಸಾಮಾನ್ಯರು ಇವತ್ತು ನಾವು ಬೆಂಗಳೂರಲ್ಲಿ ಜೀವನ ಮಾಡಬೇಕಂದ್ರೆ ಸರಿ ಸುಮಾರು 30,000 ರಿಂದ 40,000 ರೂಪಾಯಿ ಇರಬೇಕು ಇವತ್ತು. ಆ 30,000 ರಿಂದ 40,000 ಆದಾಯ ಇದೆ ಬೆಂಗಳೂರಲ್ಲಿ ವಾಸ ಮಾಡೋವಂಥವ್ರಿಗೆ. ತುಂಬ ಕಷ್ಟಕರವಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಈ ಥರ ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟಿನಲ್ಲಿ ಕೂಡ ಈ GBAನ ಮಾಡೋದು ಎಷ್ಟುವರೆಗೂ ಸರಿ ಅಂತ ಒಂದು ಸತಿ ಸರ್ಕಾರ ಯೋಚನೆ ಮಾಡಲಿ. ಅದ್ರ ಜೊತೆಗೆ ಈಗ ಬೆಂಗಳೂರನ್ನ ತುಂಬ ವಿಸ್ತಾರ ಮಾಡ್ತಾ ಇದ್ದಾರೆ. ಅದು ಸುತ್ತಮುತ್ತಲು ಪ್ರದೇಶಗಳೆಲ್ಲ ಬೆಂಗಳೂರಿಗೆ ಒಳಪಡುತ್ತೆ. ಆ ಸುತ್ತಮುತ್ತಲು ಪ್ರದೇಶಗಳೆಲ್ಲ ಯಾವ್ಯಾವ ಮಿನಿಸ್ಟರ್ಗಳಿಗೆ ಸಂಬಂಧಪಟ್ಟಿದ್ದು ಆ ಭೂಮಿ ಅಂದರೆ ಅಲ್ಲಿಲ್ಲ ನಿಯರ್ ಬೈ ಲ್ಯಾಂಡ್ಸ್ ಇರ್ತವೆ. ಅದ್ರ ಒಂದು ರೇಟ್ನ ಹತ್ತಿಸ್ಕೊತಾರೆ ಹೊರತು ಇದರಿಂದ ಯಾರಿಗೇನು ಉಪಯೋಗ ಇಲ್ಲ. ಮತ್ತು ಸುತ್ತಲೂ ಇರೋಂಥ ಬೆಂಗಳೂರು ಸುತ್ತಲೂ ಇರೋಂಥ ಜನರಿಗೆ ಯಾವುದೇ ರೀತಿಯೂ ಇವರು ಅನುಕೂಲ ಮಾಡಿಕೊಡೋದಕ್ಕಾಗಲ್ಲ. ಯಾಕಂದರೆ ಸಿಟಿಯಲ್ಲಿ ಇರೋರಿಗೆ ಏನೂ ಮಾಡಿಕೊಡ್ಲಿಲ್ಲ. ಸಿಟಿ ಹೊರಗಡೆ ಇರೋರಿಗೆ ಅಭಿವೃದ್ಧಿ ಪಡಿಸ್ತೀರಿ ಅಂತ ಹೇಳಿದ್ರೆ ಅದೆಲ್ಲ ಸುಳ್ಳು ಸರ್. ಹಾಗಾಗಿ ಇದನ್ನು ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. GBA ಈಗ ಮಾಡಿರೋದು ಇರೋ 198 ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆನ ಅಭಿವೃದ್ಧಿ ಪಡಿಸಿದ ಮೇಲೇ GBAನ ಕೈಗೆ ಎತ್ಕೊಂಡ್ರೆ ಒಳ್ಳೇದಂತ 100% ನಾನು ನನ್ನ ಅಭಿಪ್ರಾಯ ತಿಳಿಸ್ತಾ ಇದ್ದೀನಿ. ಓಕೆ ದಾಸಪ್ಪ ಅವರೇ, ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಗೆ ಬಂದರೆ ಸ್ಥಳೀಯ ಜನಪ್ರತಿನಿಧಿಗಳ ಪವರ್ ಇರಲ್ಲ, ಅವರ ಎಲ್ಲ ಶಕ್ತಿಗಳನ್ನ MLAಗಳು ಕಸಿದುಕೊಳ್ತಾರೆ ಎನ್ನುವಂಥ ಒಂದಷ್ಟು ಆರೋಪಗಳು. ನೀವೇನು ಹೇಳ್ತೀರಾ ಸರ್? ಖಂಡಿತ ಸತ್ಯ ಸರ್. ಈ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಪಂಚಾಯಿತಿ ಸದಸ್ಯನಿಂದ ಹಿಡಿದು ಸಂಸದನಿಗೆ ತನ್ನದೇ ಆದ ಪರಿವ್ಯಾಪ್ತಿಯಲ್ಲಿ ಒಂದು ಅಧಿಕಾರ ಅಂತ ಇರುತ್ತೆ ಸರ್. ಅಧಿಕಾರ ಅಂತ ಇರುತ್ತೆ. ಪಂಚಾಯಿತಿ ಸದಸ್ಯ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಟೌನ್ ಪಂಚಾಯಿತಿ ಸದಸ್ಯ, ಪುರಸಭಾ ಸದಸ್ಯ, ನಗರಸಭಾ ಸದಸ್ಯ, ಮಹಾನಗರ ಪಾಲಿಕೆ ಸದಸ್ಯ, ಇಂಥ ಅವ್ರದ್ದೇ ಆದ ಇರ್ತದೆ. ಅದಕ್ಕೆ ಒಬ್ಬ ಅಥಾರಿಟಿ ಅಥವಾ ಒಬ್ಬ ಮೇಲುಸ್ತುವಾರಿಯನ್ನು ನೇಮಿಸ್ಕೊಂಡ್ರೆ ಖಂಡಿತವಾಗಿಯೂ ಇದು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಅವರ ಅಧಿಕಾರವನ್ನು ಅಥವಾ ಅವರ ಹಕ್ಕನ್ನು ಕಸ್ಕೊಳ್ಳೋದಕ್ಕೆ ಒಂದು ದಾರಿ ಮಾಡಿಕೊಡ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಮತ್ತೊಂದು ಇದು ತಾವು ಹೇಳ್ದಂಗೆ ಶಾಸಕರು ಮೇಲುಸ್ತುವಾರಿ, ಶಾಸಕರು ಅವ್ರ ಕ್ಷೇತ್ರ ಪುರಿ. ಇವಾಗ ಒಂದು ಕ್ಷೇತ್ರದಲ್ಲಿ 10 ವಾರ್ಡ್ಗಳಿರ್ತಾರೆ ಅಂದರೆ 10 ವಾರ್ಡ್ಗಳು ಅವ್ರದ್ದು ಇರ್ತದೆ. MLA ಅನುದಾನನೂ ಶಾಸಕರ ಅನುದಾನನೂ ಬರಲಿ, ಮತ್ತು ಸ್ಥಳೀಯ ಅಂದರೆ ಕಾರ್ಪೊರೇಟರ್ಗಳ ಪಾಲಿಕೆ ಸದಸ್ಯರ ಅನುದಾನನೂ ಬಂದರೆ ಮತ್ತಷ್ಟು ಉಳಿತಾ ಇರ್ತದೆ. ಇದು ಶಾಸಕರು ಯಾವುದೇ ಕಾರಣಕ್ಕೂ ಆ ಜನಪ್ರತಿನಿಧಿಗಳು, ಸ್ಥಳೀಯ ಅಥವಾ ಪ್ರತಿನಿಧಿಗಳು ಅಥವಾ ಪಾಲಿಕೆ ಸದಸ್ಯರನ್ನ ಹಕ್ಕನ್ನು ಕಸಿದುಕೊಳ್ಳೋಕ್ಕೆ ಸರ್ಕಾರ ಅವಕಾಶ ಕೊಡಬಾರ್ದು ಅನ್ನೋದು ನನ್ನ ವಾದ ಸರ್. ಓಕೆ, ಸಂತೋಷ್ ಅವರೇ, ಕೊನೆಯದಾಗಿ ಏನು ಹೇಳ್ತೀರಾ ಸರ್ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ವಿಚಾರವಾಗಿ ಅಥವಾ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರದ ವಿಚಾರವಾಗಿ?
ಕೊನೆಯದಾಗಿ ಹೇಳಬೇಕು ಅಂದರೆ ಹೇಗಿದ್ರು ಮಾಡ್ತಾರೆ, ನಾವು ಎಷ್ಟೇ ಮಾತಾಡಿದ್ರು ಅವ್ರು ಮಾಡೇ ಮಾಡ್ತಾರೆ. ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಫೈನಲ್ ಆಗಿ ನಮ್ಮ ಜನಗಳಿಗೆ ಅಭಿವೃದ್ಧಿ ಹಾಗಾದರೂ ಮಾಡಲಿ ಅಂತ ಹೇಳ್ತಿದ್ದಾರೆ. ನೀವು ಆಗಲೇ ಹೇಳ್ತಿದ್ರಿ ವ್ಯಾಪ್ತಿ ಜಾಸ್ತಿ ಆದಷ್ಟು ತೆರಿಗೆ ಹಣ ಜಾಸ್ತಿ ಬರುತ್ತೆ, ಡೆವಲಪ್ಮೆಂಟ್ಗೆ ಅನುಕೂಲ ಆಗುತ್ತೆ ಅಂತ. ವ್ಯಾಪ್ತಿ ಅಷ್ಟೇ, ಈಗ ಬರ್ತಿರೋ ತೆರಿಗೆ ದುಡ್ಡಲ್ಲೇ ಅವ್ರೇನೋ ಅಭಿವೃದ್ಧಿ ಕಾಣಿಸ್ತಿಲ್ಲ. ಇನ್ನೂ ವ್ಯಾಪ್ತಿ ಪ್ರದೇಶ ದೊಡ್ಡದಾದ್ರೆ ಇನ್ನೂ ದುಡ್ಡು ಜಾಸ್ತಿ ಬೇಕಾಗುತ್ತೆ. ಹೊರಗಡೆ ಇನ್ನು ಡೆವಲಪ್ಮೆಂಟ್ ಅಂತ ಇಲ್ಲಿರೋದಕ್ಕೆ ಡೆವಲಪ್ಮೆಂಟ್. ಯಾಕೆ ಆ ಪ್ರಶ್ನೆಯನ್ನ ಕೇಳಿದೆ ಅಂತ ಹೇಳಿದ್ರೆ ತುಂಬಾ ಜನ ಹೇಳ್ತಾ ಇದ್ರು ಇದ್ರ ಹಿಂದೆ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಕೂಡ ಇವೆ ಎನ್ನುವುದಾಗಿ ದೊಡ್ಡ ಮಟ್ಟದಲ್ಲಿ ಆರೋಪ ಕೇಳಿ ಬರುತ್ತೆ. ಇರುತ್ತೆ ಸರ್. ಈಗ ಇಲ್ಲೇ ಡೆವಲಪ್ಮೆಂಟ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಇನ್ನು ವ್ಯಾಪ್ತಿ ಪ್ರದೇಶ ದೊಡ್ಡದು ಮಾಡಿದ್ಮೇಲೆ ಅಲ್ಲೆಲ್ಲ ಅಭಿವೃದ್ಧಿ ಮಾಡೋದಕ್ಕೆ ಕೆಲಸ ಆಗುತ್ತೆ. ಫೈನಲ್ ಆಗಿ ಏನೋ ಮಾಡಕ್ ಹೊರಟಿದ್ದಾರೆ, ಫೈನಲ್ ಆಗಿ ನಮ್ಮ ಜನಗಳಿಗೆ ಒಳ್ಳೇದಾಗ್ಲಿ, ಹಂಗಾದ್ರೂ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅಭಿವೃದ್ಧಿ ಮಾಡ್ಲಿ ಅಂತ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಒಂದೇ ಒಂದು ಪ್ರಶ್ನೆ, ನಂದು ಇಂಟ್ರಪ್ಟ್ ಮಧ್ಯ. ಇವಾಗ 110 ಹಳ್ಳಿ 7 ನಗರಸಭೆ, 1 ಪುರಸಭೆ ತಗೊಂಡು ಇದುವರೆಗೂ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ ನಮ್ಮ ಸರ್ಕಾರದ ಕೈಲಿ. ಇನ್ನು ಅದನ್ನ ತಗೊಂಡು ಇನ್ನು ಎಷ್ಟು ದಿನ ಆಗುತ್ತೆ? ಇಲ್ಲಿ ಸಲ್ಲದವನು ಅಲ್ಲಿ ಸಲ್ಲುವನೇ. ಇಲ್ಲೇ ಊಟ ಕೊಡೋಕ್ಕಾಗಿಲ್ಲ, ಇನ್ನಷ್ಟು ಜನ ಸೇರಿಸ್ಕೊಂಡ್ರೆ ಊಟ ಕೊಡೋಕ್ಕಾಗುತ್ತೆ ಸರ್? ಒಂದು ಉದಾಹರಣೆ ಹೇಳಿದೆ ಸರ್. ರಾಘವೇಂದ್ರ ಅವರೇ, ಎಕ್ಸ್ಪೆಕ್ಟೇಷನ್ ಹೈ. ನಾಳೆಯಿಂದ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬರ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಒಂದು ಹೊಸ ಬೆಂಗಳೂರನ್ನ ನೋಡಬಹುದಾ ಸರ್? ಹೇಗೆ? ನಾವು ಆಕ್ಚುಲಿ ಮೂಲ ಸಮಸ್ಯೆನೇ ಮರ್ತ್ಬಿಟ್ಟಿದೀವಿ. ಗ್ರೇಟರ್ ಬೆಂಗಳೂರು ಕಾಯ್ದೆ ಆಗಿದೆ, ಆಲ್ರೆಡಿ ಕಾಯ್ದೆ ಆಗೋಗಿದೆ. ಇದನ್ನ ಏನು ನಮ್ಮಿಂದ ಯಾರಿಂದನೂ ತಪ್ಸಕ್ಕಾಗಲ್ಲ. ಬಟ್ ಏನಂತ ಹೇಳಿದ್ರೆ ಅಲ್ಲಿ ಆಲ್ರೆಡಿ 75 ಜನರ ಮೆಂಬರ್ಸ್ ಅನ್ನೋದು ಆಲ್ರೆಡಿ ಡಿಸೈಡ್ ಆಗೋಗಿದೆ. ಯಾರು ಏನೋ ಪದನಿಮಿತ್ತ ಅಧ್ಯಕ್ಷರು, ಪದನಿಮಿತ್ತ ಉಪಾಧ್ಯಕ್ಷರು, ಆ ರೀತಿ ಸದಸ್ಯರು ಅಂತ. ಆ 75 ಸದಸ್ಯರುಗಳಲ್ಲಿ ನಿಮ್ಗೆ ಅಂದ್ರೆ MLA, MP, MLC ಇವರೆಲ್ಲಾನು ಇದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಸರ್ ಇರ್ಬೋದು, DK ಶಿವಕುಮಾರ್ ಅವರು ಇರ್ಬೋದು, ನಿಮ್ಗೆ ನಿರ್ಮಲಾ ಸೀತಾರಾಮನ್ ಇದ್ದಾರೆ, ಜೊತೆಗೆ ಶೋಭಾ ಕರಂದ್ಲಾಜೆ ಅವರು ಇದ್ದಾರೆ, ಜೊತೆಗೆ ಬಹಳಷ್ಟು ಜನ ನಿಮ್ಗೆ MLC ಗಳು ಇದ್ದಾರೆ. ಸೊ ಇವರೆಲ್ಲ ಓಕೆ. ನಾನು ಹೇಳೋದು ಇವ್ರ ಕಾಂಟ್ರಿಬ್ಯೂಷನ್ ಬೆಂಗಳೂರಿಗೆ ಏನಿದೆ ಅನ್ನೋದು ನಾವು ಯೋಚನೆ ಮಾಡ್ಬೇಕಾಗತ್ತಲ್ವಾ. ನಿಮ್ಗೆ ಬೆಂಗಳೂರಿನ ಶಾಸಕರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಇರೋದು ಓಕೆ, ಬೆಂಗಳೂರಿನ ಮಂತ್ರಿಗಳು ಇರೋದು ಓಕೆ, ಬೆಂಗಳೂರಿಂದ ಚುನಾಯಿತ ಆಗಿರುವಂತಹ MLC ಗಳು ಇರೋದು ಓಕೆ. ನಿಮ್ಗೆ ಬೇರೆ ಇಲ್ಲಿ ಯಾರು ವಿಧಾನ ಪರಿಷತ್ ಸದಸ್ಯರು ಇದ್ದಾರೆ ಅಂತ ಹೇಳ್ಬಿಟ್ಟು ಬೇರೆ ಕಾನ್ಸ್ಟಿಟ್ಯೂನ್ಸಿಯವರು ಬೆಂಗಳೂರಿಗೆ ಏನ್ ವ್ಯಾಲ್ಯೂ ಆಡ್ ಮಾಡ್ತಾರೆ? ನಿಮ್ಗೆ ಆಕ್ಚುಲಿ ಏನಂತ ಹೇಳಿದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಇದ್ದಾರೆ, ಕಮಿಟಿಲಿ ಇದ್ದಾರೆ. ಈ ಕಮಿಟಿ ಪದನಿಮಿತ್ತ ಸದಸ್ಯರು ಓಕೆ, MLA, MP ಗಳು ಮುಂದೆ ಹೋಗ್ತಾ ಯಾವುದೇ ಒಂದು ಡಿಸಿಷನ್ ತಗೋಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಪ್ಯಾನಲ್ ಅಲ್ಲಿ ಸುಮಾರು ಜನ ಗಣ್ಯ ವ್ಯಕ್ತಿಗಳು ಇವಾಗ ಇವರೆಲ್ಲ ಇದ್ರಲ್ಲ, ತ್ಯಾಗರಾಜ್ ಸರ್ ಅಂತವ್ರು, ಸಂತೋಷ್ ಅಂತವ್ರು, ಬಹಳಷ್ಟು ಜನ. ಅದ್ರ ಜೊತೆಗೆ ಬಹಳಷ್ಟು ಜನ ಬೆಂಗಳೂರಿಗೆ ಕಾಂಟ್ರಿಬ್ಯೂಷನ್ ಮಾಡಿರೋರು ಇದ್ದಾರೆ. ನಿಮ್ಗೆ ರವಿಚಂದ್ರ ಅವ್ರು ಇರ್ಬೋದು, ಪ್ರಶಾಂತ್ ಪ್ರಕಾಶ್ ಅವ್ರು ಇರ್ಬೋದು, ನರೇಶ್ ನರಸಿಂಹನ್ ಅವ್ರು ಇರ್ಬೋದು, ಜೊತೆಗೆ ಕಾತ್ಯಾಯಿನಿ ಚಾಮರಾಜ್ ಅವ್ರು ಇರ್ಬೋದು, ಅದಾಗೆ ರೇವತಿ ಅಶೋಕ್ ಅವ್ರು ಇರ್ಬೋದು, K ಜಯರಾಜ್ ಅವ್ರು ಇರ್ಬೋದು. ನಿಮ್ಗೆ ಬಹಳಷ್ಟು ಜನ ಇವರೆಲ್ಲ ಇದ್ರಲ್ಲ, ಇವ್ರನ್ನೆಲ್ಲಾನು ಸಹ ಒಂದು ಅಡ್ವೈಸರಿ ಬೋರ್ಡ್ ಅಂತ ತಗೊಂಡು ಅದ್ರ ಮೂಲಕ ಇದ್ ಮಾಡ್ಕೋಬೇಕು. ಯಾಕಂದ್ರೆ ಬರೀ ರಾಜಕೀಯ ವ್ಯಕ್ತಿಗಳೇ ಇಲ್ಲಿ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಬೆಂಗಳೂರಿಗೆ ಕಾಂಟ್ರಿಬ್ಯೂಷನ್ ಅನ್ನೋದು, ಬೆಂಗಳೂರಿಗೆ ಅಭಿವೃದ್ಧಿ ಅನ್ನೋದು ಕುಂಠಿತ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬಹಳಷ್ಟು ಜನ ಆಲ್ರೆಡಿ ಬೆಂಗಳೂರಿಗೆ ಕಾಂಟ್ರಿಬ್ಯೂಟ್ ಮಾಡಿರೋರು ಮೀಡಿಯಾ ಇನ್ ದ ಫೀಲ್ಡ್ ಅಲ್ಲೂ ಬಹಳಷ್ಟು ಜನ ಬೆಂಗಳೂರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅವ್ರನ್ನೆಲ್ಲಾನು ಸಹ ಒಂದು ಅಡ್ವೈಸರಿ ಬೋರ್ಡ್ ಅಂತ ಮಾಡ್ಕೊಂಡು ಅವ್ರ ಅಡ್ವೈಸ್ ತಗೊಂಡ್ರೆ ಈ ಆಕ್ಟ್ಗೆ ಒಂದು ಒಳ್ಳೆ ರೂಪುರೇಷೆ ಸಿಗುತ್ತೆ. ಆಲ್ರೆಡಿ ಆಕ್ಟ್ ಅನ್ನೋದು ಆಗೋಗಿದೆ ಸರ್. ನಾವೇನೇ ಮಾತಾಡ್ಕೊಂಡ್ರು ಆಕ್ಟ್ ಅನ್ನೋದು ಜಾರಿಗೆ ಬಂದಿದೆ. ಬಟ್ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿ ಎಕ್ಸ್ಪರ್ಟೀಸ್ ಯಾರು ಇದ್ದಾರೆ, ಕಾತ್ಯಾನಿ ಚಾಮರಾಜ್ ಅಂತವ್ರು, ರವಿಚಂದ್ರ ಇವರೆಲ್ಲಾನು ಸಹ ಬಹಳಷ್ಟು ಬೆಂಗಳೂರು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ಸ್ಟಡಿ ಮಾಡಿದ್ದಾರೆ, ಬೆಂಗಳೂರಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ. ಇವ್ರನ್ನೆಲ್ಲಾನು ಸಹ ಇದ್ಕೋಬೇಕು ಈ ಅಡ್ವೈಸರಿ ಬೋರ್ಡ್ ಅಲ್ಲಿ ಅನ್ನೋದು ನನ್ನ ಅಭಿಪ್ರಾಯ, ಕೊನೆ ಅಭಿಪ್ರಾಯ. ಗಮನಿಸಿದ್ರೆ ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ನಾವಿಲ್ಲಿ ಚರ್ಚೆಯನ್ನ ಮಾಡಿದ್ವಿ. ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಬಿಪ್ಯಾಕ್ ಸಂಯೋಜಕರಾಗಿರುವಂತಹ ರಾಘವೇಂದ್ರ ಅವರು, ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಸಂತೋಷ್ ಅವರು, ಹಾಗೆಯೇ ದಾಸಪ್ಪ ಅವರು, ತ್ಯಾಗರಾಜ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಗ್ರೇಟರ್ ಬೆಂಗಳೂರು ಅಥಾರಿಟಿ ನಾಳೆಯಿಂದ ನವ ಬೆಂಗಳೂರಿನ ನಿರೀಕ್ಷೆಯಲ್ಲಿ ಬೆಂಗಳೂರಿನ ಜನರಿದ್ದಾರೆ. ಆದರೆ ಒಂದಷ್ಟು ವಿವಾದಗಳು ಆದ ನಂತರವೂ ಈ ಬಿಲ್ ಆಗಿರುವಂಥದ್ದು. ಆದರೆ ಬೆಂಗಳೂರು ಏನೇ ಆಗಲಿ, 1 ಪಾಲಿಕೆ ಆಗಲಿ 5 ಪಾಲಿಕೆ ಆಗಲಿ, ಇಲ್ಲಿನ ಆಡಳಿತ ಸುಧಾರಿಸಬೇಕು.
ಒಂದು ಬೆಳೀತಾ ಇರುವಂಥ ಬೆಂಗಳೂರು, ಸಿಲಿಕಾನ್ ಸಿಟಿ ಅಂತ ಕರೆಸ್ಕೊಳ್ತಾ ಇರುವಂಥ ಬೆಂಗಳೂರು ಸ್ವಚ್ಛ ಸಿಟಿಯಾಗಿ ಎಲ್ಲ ಸಿಟಿಗಳಿಗೆ, ದೇಶದ ಬೇರೆ ಬೇರೆ ನಗರಗಳಿಗೆ ಮಾದರಿಯಾಗಲಿ ಅಂತ ಹೇಳ್ತಾ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.